ತಟ್ಟೆ 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 ಆಯ್ತು ಬನ್ನಿ ಸ್ವಲ್ಪ ಗ್ಯಾಪ್ ಕೊಡಿ ಅಣ್ಣ, ಸ್ವಲ್ಪ ನೋಡ್ಕೊಂಡು. ಇನ್ನು गुरुदत्तं दस्यां शतविशां चतुरे कुम्भरश्वास्यां विदश्वास्यां अष्टना सा कुटुम्बानां क्षेमस्य रजवीरायदारोग्यश्वर्या बुद्धत्तं श्री महागणदेवताभ्यो नमः पुष्पास्तोत्रपूजानित्यकर्षे तदेवलक्ष्मी पापटं मुझे पापा के मुझे मतलब घुमाई पड़े ಎಲ್ಲರೂ ಮತ್ತೆ ಕ್ಯಾಮೆರಾ ಹೋಗಿ ಕೊಡಮ್ಮ ಕ್ಯಾಮೆರಾ ಹೋಗಿ ಕೊಟ್ರೆ ಆರೆ ಕೊಡು ರೆಡಿ ಅಲ್ಲ ಆರೆ ಕೊಡು ಕ್ಯಾಮೆರಾ ರೆಡಿನಾ ಕ್ಲಾಪ್ ಕೊಟ್ಟಿದ್ದೀರಾ ಒಳಗಡೆ ಸರ್ ಇಟ್ಬಿಡಿ ದೊಡ್ಡದು ಇದಾಗಿದ್ದ ತಕ್ಷಣ ಆ ಕಡೆ
ಇದು ಪೂಜೆ ಮಾಡಿದ್ದು
ದೇವರು ಚೆನ್ನಾಗಿಟ್ಟಿರಲಿ, ಚೆನ್ನಾಗಿದ್ದು ಆದಷ್ಟು ಬೇಗ ಮೊಮ್ಮಕ್ಕಳು ಕ್ಲಾಪ್ ಒಂದು 25ಗೆ ಒಂದು ನಿಮಿಷ ಚೂರಿ ಒಂದು ನಿಮಿಷ 2 ನಿಮಿಷ ಒಳಗಡೆ ಹೋಗಿ ಮಿನಿ ಆ ಕಡೆ ಅವರು ಕ್ಯಾಮ್ರಾ ಇವ್ರು ಈ ಕಡೆ ಬಂದ್ಬಿಡಕ್ಕಿಲ್ಲ ಆ ಸೈಡ್ ಅಲ್ಲ ಈಚೆ ಆ ಕಡೆ ಬಂದು ಮುಂದೆ ಹಾಂ ರೆಡಿ ಅಲ್ಲ ರೆಡಿ 1 ಮಿನಿಟ್ ಅಭಿ ರೆಡಿ ಸರ್ ರೆಡಿ ಸರ್ Clap is in frame. Clap is in frame. Okay. All the best, Karavali. Roll, sir. Okay. Okay, thank you. Clap.
ಕೂಡ ಸಿಕ್ಕಿದೆ. ಕೆಲವೊಂದು ಸುಳಿವುಗಳನ್ನು ನಮ್ಮ ಸಿನಿಮಾ ತಂಡ ಬಿಟ್ಟಿದೆ. ಫಸ್ಟ್ ಲುಕ್ ಟೀಸರ್ ಪೋಸ್ಟರ್ ರಿಲೀಸ್ ಆದ ಕೂಡಲೇ ಎಲ್ಲರೂ ಸಿನಿಮಾ ಬಗ್ಗೆ ಎಷ್ಟು ಮಾತನಾಡಿದ್ರು ಅಷ್ಟೇ ಮಾತನಾಡಿದಂತಹ ಮತ್ತೊಂದು ಅಂಶ ಅಂದರೆ ವೇದಿಕೆ ಎಡಭಾಗದಲ್ಲಿ ನೀವು ನೋಡಬಹುದು, ಕೆಲವೊಬ್ಬರ ಕನಸಲ್ಲಿ ಬರುವಂತಹ ಯಮನ ಕೋಣದಷ್ಟೇ ಆಕಾರದಲ್ಲಿರುವಂತಹ ಬೃಹದಾಕಾರದ ಕೋಣ ನಮ್ಮ ಜೊತೆಗಿದೆ. ಹಾಗಾಗಿ ನಮ್ಮ ಕೋಣಕ್ಕೊಮ್ಮೆ ಪ್ರೀತಿಯ ಸ್ವಾಗತವನ್ನು ದಯವಿಟ್ಟು ಚಪ್ಪಾಳೆಯ ಮೂಲಕ ಕೋರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಕೋಣವನ್ನು ಯಾಕೆ ತಂದಿದ್ದಾರೆ ಅನ್ನುವಂತಹ ನಿಮ್ಮ ಪ್ರಶ್ನೆಗೆ ಉತ್ತರ ಕೋಣದೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದೀಗ ಕರಾವಳಿ ಸಿನಿಮಾದ ಇಡೀ ಚಿತ್ರತಂಡ ನಮ್ಮ ಜೊತೆಗಿದೆ. ಹರಸಿ ಹಾರೈಸೋದಕ್ಕೆ ಬಂದಿರುವಂತಹ ಅತಿಥಿ ಅಭ್ಯಾಗತರೆಲ್ಲರೂ ಇದ್ದಾರೆ. ಜೊತೆಗೆ ನಮ್ಮ ಮಾಧ್ಯಮ ಮಿತ್ರರೆಲ್ಲರೂ ಇದ್ದೀರಾ. ಹಾಗಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡುವ ಸಲುವಾಗಿ ಈಗಷ್ಟೇ ನಮ್ಮ ಸಿನಿಮಾಗೆ ಸುಂದರವಾಗಿ ಭಕ್ತಿಯಿಂದ ಒಂದು ಮುಹೂರ್ತ ಸಿಕ್ಕಾಗಿದೆ. ಈ ಶುಭಾರಂಭದಲ್ಲಿ ನಿಮ್ಮನ್ನ ಪರಿಚಯ ಮಾಡಿಕೊಳ್ಳೋದಕ್ಕೆ ನಮ್ಮ ಇಡೀ ಚಿತ್ರತಂಡ ಇದೆ. ಹಾಗಾಗಿ ಅವ್ರನ್ನ ವೇದಿಕೆ ಮೇಲೆ ಕರೀತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ನಮ್ಮ ಸಿನಿಮಾದ ನಿರ್ದೇಶಕರು ನಿರ್ಮಾಪಕರು ಮಾತ್ರ ಅಲ್ಲ, ಬಹಳಷ್ಟು ವರ್ಷಗಳಿಂದ ಕನ್ನಡ ಚಲನಚಿತ್ರರಂಗದಲ್ಲಿ ವಿವಿಧ ಸಿನಿಮಾಗಳಲ್ಲಿ ಅತ್ಯುತ್ತಮ ಸಿನಿಮಾಗಳಲ್ಲಿ ಕೆಲಸ ಮಾಡಿ ನಮ್ಮೆಲ್ಲರ ಪ್ರೀತಿಯ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಜೊತೆಯಾಗಿ ಇದ್ದುಕೊಂಡು ಅವರ ಶಿಷ್ಯರಾಗಿ ಮಾಣಿಕ್ಯ ರನ್ನದಂತಹ ಚಿನ್ನದಂತಹ ಸಿನಿಮಾಗಳ ಜೊತೆಯಾಗಿ ತದನಂತರದಲ್ಲಿ ಅಂಬೀನಿಂಗ್ ವಯಸ್ಸಾಯಿತು ಅನ್ನುವಂತಹ ಸಿನಿಮಾದಲ್ಲಿ ಫುಲ್ ಫ್ಲೆಜ್ಡ್ ನಿರ್ದೇಶಕರಾಗಿ ಕನ್ನಡಿಗರೆಲ್ಲರ ಮನಸ್ಸನ್ನ ಗೆದ್ದಿರುವಂತಹ ನಮ್ಮ ಸಿನಿಮಾದ ನಿರ್ದೇಶಕರಾಗಿರುವ ಗುರುದತ್ ಗಾಣಿಗ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುದತ್ ಅವರಿಗೆ. ಅದೇ ರೀತಿಯಾಗಿ ನಮ್ಮ ಜೊತೆಗೆ ನಮ್ಮ ಸಿನಿಮಾದ ನಾಯಕ ನಟ ಇದ್ದಾರೆ. ಸಿಕ್ಸರಿಂದ ಶುರುವಾಗಿ ಗೆಳೆಯನ ಜೊತೆ ಮೆರವಣಿಗೆ ಹೋಗಿ ಹಲವಾರು ಕಮರ್ಷಿಯಲ್ ಸಿನಿಮಾಗಳನ್ನು ನೀಡ್ಕೊಂಡು ಬಂದು ತದನಂತರದಲ್ಲಿ ಜನರಿಗೋಸ್ಕರ ಅಥವಾ ನಮ್ಮ ಪ್ರೊಡ್ಯೂಸರ್ಸ್ ಸಿನಿಮಾ ಚಲನಚಿತ್ರರಂಗಕ್ಕೋಸ್ಕರ ಚಿತ್ರ ನೀಡಿ ಆಯಿತು. ಈಗ ನನಗೋಸ್ಕರ ನನ್ನ ಮನಸ್ಸಿಗೆ ಹಿತ ನೀಡುವಂತಹ ಸಿನಿಮಾ ಮಾಡಬೇಕು ಅಂತ ಹೇಳಿ ಒಂದು ನಿರ್ಧಾರವನ್ನು ತಗೊಂಡು ಇತ್ತೀಚಿನ ದಿನಗಳಲ್ಲಿ ಅತ್ಯದ್ಭುತ ಕಂಟೆಂಟ್ಗಳ ಮೂಲಕ ನಮ್ಮೆಲ್ಲರ ಮುಂದೆ ಬರ್ತಾ ಇರುವಂತಹ ಇನ್ನು ಕರಾವಳಿ ಇವರ ಸಿನಿ ಜರ್ನಿಯಲ್ಲಿ ಮತ್ತೊಂದು ಮೈಲಿಗಲ್ಲಾಗೋದ್ರಲ್ಲಿ ಖಂಡಿತವಾಗಿಯೂ ಯಾವ ಸಂಶಯವಿಲ್ಲ. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಸಿನಿಮಾದ ನಾಯಕ ನಟ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ಅದೇ ರೀತಿಯಾಗಿ ನಮ್ಮೊಂದಿಗಿದ್ದಾರೆ ನಮ್ಮ ಸಿನಿಮಾದ ನಾಯಕ ನಟಿ, ಶುಭ್ರವಾಗಿ ಕಾಣಿಸ್ತಾ ಇದ್ದಾರೆ, ಅಷ್ಟೇ ಶುಭ್ರ ಮನಸ್ಸಿನ ಪ್ರತಿಭಾನ್ವಿತ ನಟಿ ನಮ್ಮ ಹೆಮ್ಮೆಯ ಸಂಪದ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ತಾ ಇದ್ವಿ. ಗಾರ್ಜಿಯಸ್ ಸಂಪದ ಆನ್ ಸ್ಟೇಜ್ ಪ್ಲೀಸ್. ಇನ್ನು ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಅವರ ಬಗ್ಗೆ ಮಾತನಾಡಲೇಬೇಕು. ಮ್ಯೂಸಿಕ್ ನಮ್ಮ ಸಿನಿಮಾಗೆ ಮತ್ತೊಂದು ಶಕ್ತಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ತಪ್ಪಾಗೋದಿಲ್ಲ. ಈಗಾಗಲೇ ಆ ಫಸ್ಟ್ ಲುಕ್ ಟೀಸರಲ್ಲೇ ತುಂಬ ಇಷ್ಟಪಟ್ಟಿದ್ದಾರೆ ಜನರೆಲ್ಲರೂ ಕೂಡ ನಮ್ಮ ಸಿನಿಮಾದ ಮ್ಯೂಸಿಕನ್ನು. ಹಾಗಾಗಿ ಸಚಿನ್ ಬಸ್ರೂರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಸಚಿನ್ ಬಸ್ರೂರ್ ಅವರು ನಮ್ಮ ಸಿನಿಮಾದ ಸಂಗೀತ ನಿರ್ದೇಶಕರು. ಆ ಕಡೆ ಇದ್ರೆ ಯಾರಾದರೂ ಅವ್ರಿಗೊಂದು ಇನ್ಫಾರ್ಮ್ ಮಾಡಿ ದಯವಿಟ್ಟು ವೇದಿಕೆ ಕಳಿಸ್ಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಕನ್ನಡದ ಪ್ರತಿಭಾನ್ವಿತ ಸಂಗೀತ ನಿರ್ದೇಶಕ ಸಚಿನ್ ಬಸ್ರೂರ್ ಅವರನ್ನು. ಅದೇ ರೀತಿಯಾಗಿ ನಮ್ಮ ಸಿನಿಮಾದ DOP ಅದೇ ರೀತಿಯಾಗಿ ನಮ್ಮ ಸಿನಿಮಾದ ಸಿನಿಮಾಟೋಗ್ರಾಫರ್ ಅದ್ಭುತವಾಗಿ DOP ಕೆಲಸವನ್ನು ಮಾಡಿರುವಂತಹ ಅಭಿಮನ್ಯು ಸದಾನಂದ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ತಾ ಇದ್ವಿ. ಅಭಿಮನ್ಯು ಸದಾನಂದ್ ಅವರು ವೇದಿಕೆ ಮೇಲೆ ಬರಬೇಕು. ಹೌದು, ಇದು ಹೀರೋ ಎಂಟ್ರಿ ರೀತಿಯಲ್ಲಿ ಆಯ್ತು ನಮ್ಮ DOP ಎಂಟ್ರಿ ಕೂಡ. ಅದರ ಜೊತೆಗೆ ನಮ್ಮ ಒನ್ ಆಫ್ ದಿ ಮೇನ್ ಇನ್ವೆಸ್ಟರ್ಸ್ ವಿನೋದ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ದಯವಿಟ್ಟು ಚಪ್ಪಾಳೆ ಬರಬೇಕು. ಇಡೀ ಸಿನಿಮಾಗೆ ಅದ್ಭುತವಾದಂತಹ ಸಹಕಾರವನ್ನು ನೀಡಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ಇನ್ನು ನಮ್ಮೊಂದಿಗೆ ಇಬ್ಬರು ವಿಶೇಷ ಅತಿಥಿಗಳಿದ್ದಾರೆ. ಒಬ್ಬರು ಮಗನ ಸಿನಿಮಾ ಅಂತ ಹೇಳಿ ಮಾತ್ರ ಬಂದಿರೋದಲ್ಲ, ಕನ್ನಡದ ಒಂದು ಪ್ರೀತಿಯ ಸಿನಿಮಾ, ಒಂದೊಳ್ಳೆ ಸಿನಿಮಾ ಅಂತ ಹೇಳಿ ಬಂದಿದ್ದಾರೆ. ನಮ್ಮೆಲ್ಲರ ನೆಚ್ಚಿನ ಕನ್ನಡದ ಹೆಮ್ಮೆಯ ಕಲಾವಿದ ದೇವರಾಜ್ ಸರ್ಗೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್.
ಅದೇ ರೀತಿಯಾಗಿ ನಮ್ಮ ಕನ್ನಡದ ಹೆಮ್ಮೆಯ ನಿರ್ಮಾಪಕರು ನಮ್ಮೆಲ್ಲರ ಪ್ರೀತಿಯ ಜಾಕ್ ಮಂಜು ಸರ್ ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಇದೀಗ ಇಡೀ ಕರಾವಳಿಯ ಚಿತ್ರತಂಡ ಇದೆ. ಮೊದಲನೇದಾಗಿ ಮುಹೂರ್ತ ಸುಂದರವಾಗಿ ನೆರವೇರಿದೆ, ಹಾಗಾಗಿ ಅದಕ್ಕೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಕರಾವಳಿಯಿಂದ ಎಲ್ರಿಗೂ ಸಾಕಷ್ಟು ನಿರೀಕ್ಷೆಗಳಿವೆ. ಕನ್ನಡದ ಮತ್ತೊಂದು ಮೈಲಿಗಲ್ಲಿನ ಸಿನಿಮಾ ಅನ್ನುವಂಥ ನಿರೀಕ್ಷೆ, ಅದ್ರ ಜೊತೆಗೆ ಕಂಬಳ ಅನ್ನುವಂಥ ಹ್ಯಾಶ್ಟ್ಯಾಗನ್ನು ನೋಡಿದಾಗ ನಮ್ಮೆಲ್ರಿಗೂ ಕೂಡ ಗೊತ್ತಿದೆ, ಕಂಬಳದ ಜೊತೆಗೆ ಯಾರಿಗೆಲ್ಲ ನಂಟಿದೆಯೋ 10 ಸೆಕೆಂಡ್ಗಳ ಒಳಗೆ ಮುಗಿಯುವಂತಹ ಕ್ರೀಡೆ ಇದು. ಓಕೆ, 10 ಸೆಕೆಂಡ್, ನನಗೆ ಅವ್ರು ಡಿಸ್ಟರ್ಬ್ ಮಾಡಿದ್ರು, ಬೇಜಾರು ಮಾಡಬೇಡಿ. 10 ಸೆಕೆಂಡ್ಗಳಲ್ಲಿ ಕಂಬಳ ಮುಗಿಯುವಂತಹ ಕ್ರೀಡೆ. ಆದರೆ ಆ 10 ಸೆಕೆಂಡ್ನ ಕ್ರೀಡೆಯ ಹಿಂದೆ ಇರುವಂತಹ ಪರಿಶ್ರಮ ಇರಬಹುದು, ಅದು ಅಲ್ಲಿ ಸೋಲಾದಾಗ ಗೆಲುವಾದಾಗ ಅದನ್ನು ತೆಗೆದುಕೊಳ್ಳುವಂತಹ ನಿರ್ಧಾರಗಳಿರಬಹುದು, ಅದರ ಜೊತೆಗೆ ನಮ್ಮ ಮನುಷ್ಯರಲ್ಲಿರುವಂತಹ ಮನಸ್ಸಿನಲ್ಲಿರುವಂತಹ ಕ್ರೂರತ್ವ ಇರಬಹುದು. ಇವೆಲ್ಲದರ ಬಗ್ಗೆ ಖಂಡಿತವಾಗಿಯೂ ನಮ್ಮ ಸಿನಿಮಾ ಮಾತಾಡುತ್ತೆ. ಅದೇ ರೀತಿಯಾಗಿ ನಮ್ಮನ್ನು ಜಾಯಿನ್ ಆಗಬೇಕು ಅಂತ ಹೇಳಿ ನಮ್ಮ ಕನ್ನಡದ ಹೆಮ್ಮೆಯ ಪ್ರತಿಭಾನ್ವಿತ ಕಲಾವಿದರಾಗಿರುವಂತಹ ಮಿತ್ರ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀವಿ. ನಮ್ಮ ಸಿನಿಮಾದಲ್ಲಿ ಒಂದು ಅದ್ಭುತವಾದಂತಹ ಪಾತ್ರವನ್ನು ನಿಭಾಯಿಸೋದಕ್ಕೆ ಸರ್ವಸನ್ನದ್ಧರಾಗಿ ಬಂದಿದ್ದಾರೆ. ಇದೀಗ ನೇರವಾಗಿ ಸುದ್ದಿಗೋಷ್ಠಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊದಲೇದಾಗಿ ನಮ್ಮ ನಿರ್ದೇಶಕರಾಗಿರುವಂತಹ ಗುರುದತ್ ಗಾಣಿಗ ಸರ್ ಇವರಿಂದ ಶುರು ಮಾಡೋಣ. ಸರ್, ಮುಹೂರ್ತ ಈಗಷ್ಟೇ ನೆರವೇರಿದೆ, ಮಾಧ್ಯಮ ಮಿತ್ರರೆಲ್ಲರೂ ಇದ್ದಾರೆ. ಫಸ್ಟ್ ಲುಕ್ ಟೀಸರಿಂದಲೇ ಒಂದು ಕ್ಯೂರಿಯಾಸಿಟಿಯನ್ನು ದುಪ್ಪಟ್ಟು ಮಾಡಿರುವಂತಹ ಸಿನಿಮಾ ನಮ್ಮ ಕರಾವಳಿ, ಏನು ಹೇಳ್ತೀರಿ? ಹಲೋ ಹಲೋ ಓಕೆ, ಕಂಬ ಓವರ್ಲ್ಯಾಪ್ ಇದೆಯಾ? ಓಕೆ, ಅಭಿ ಇದು ಬೆಟರ್ ಅಲ್ಲ? ಓಕೆ, ಇಸ್ ಬೆಟರ್. ಓಕೆ, ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗುತ್ತೆ ಇಷ್ಟೊಂದು ಜನ ಮಾಧ್ಯಮ ಮಿತ್ರರನ್ನ ಒಟ್ಟಿಗೆ ನೋಡೋದಕ್ಕೆ. ಮುಖ್ಯವಾಗಿ ಬೆಂಗಳೂರಿನ ಇತಿಹಾಸ ಪುರಾಣ ಪ್ರಸಿದ್ಧ ದೊಡ್ಡ ಬಸವಣ್ಣನ ದೇವಸ್ಥಾನದ ಸನ್ನಿಧಿಯಲ್ಲಿ ಕರಾವಳಿ ಅನ್ನುವ ಸಿನಿಮಾದ ಮುಹೂರ್ತ ಮಾಡಬೇಕು. ಸ್ಟೇಜ್ ಮೇಲೆ ಕೂತ್ಕೊಂಡ್ರೆ ನೇರವಾಗಿ ಬಸವಣ್ಣ ಕಾಣಿಸ್ತಾರೆ ಇಲ್ಲಿಂದ. ಸೊ ಈ ಸಿನಿಮಾ ಕಥೆ ಅಂತದ್ದು ಮನುಷ್ಯ ಮತ್ತು ಪ್ರಾಣಿಗಳ ನಡುವೆ ಇರುವ ಒಂದು ಅವಿನಾಭಾವ ಸಂಬಂಧ. ಅದು ಭಾರತೀಯ ಸಂಸ್ಕೃತಿಯಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಮನೇಲಿ ಮಕ್ಕಳು ಸಾಕ್ದಂಗೆ ಸಾಕ್ತಾರೆ. ಕೋಣ ಇರ್ಬೋದು, ಹಸು ಇರ್ಬೋದು, ಕರು ಇರ್ಬೋದು. ಸ್ವಲ್ಪ ಸಿಟಿ ಕಡೆಗೆ ಬಂದ್ರೆ ಬೆಕ್ಕು, ನಾಯಿಗಳನ್ನ ಮನೆಯ ಸದಸ್ಯರ ಹಾಗೆ ಸಾಕುವಂತ ಒಂದು ವಿಶೇಷವಾದ ಪುಣ್ಯ ಭೂಮಿಯಲ್ಲಿ ಇದೀವಿ ನಾವು. ಸೊ ಹಾಗಾಗಿ ಇಲ್ಲಿ ಮುಹೂರ್ತ ಆಗ್ಬೇಕು ಅಂತ ಅನ್ನೋದು ನಮ್ಮೆಲ್ಲರ ಆಸೆ ಆಗಿತ್ತು. ನೀವೆಲ್ಲರೂ ಬಂದಿದ್ದೀರಾ, ಇವತ್ತು ಒಳ್ಳೆ ದಿನ, ಹಾಗಾಗಿ ಮುಹೂರ್ತ ಮಾಡಿದೀವಿ. ಇಲ್ಲೊಂದು ಇಷ್ಟೊಂದು ನಿಂತಿತ್ತು, ಕೋಣ ನೋಡ್ತಾ ಇದ್ದೀರಾ, ಅದ್ರ ಬಗ್ಗೆ ಹೇಳಲೇಬೇಕು. ಈ ತರದೊಂದು ವಿಶೇಷ ಜಾತಿಯ ಕೋಣ ಏನಿದೆ ಕರ್ನಾಟಕದಲ್ಲಿ ಬಹಳ 1-2 ಇದೆ, ಅದರಲ್ಲಿ ಇದು ಮೊದಲನೇದು. ಸೊ ಅದೊಂದು ಈ ಸಿನಿಮಾ ಟೀಮಿನ ಸದಸ್ಯನಿದ್ದಂಗೆ ನಾವು ಟೀಸರ್ ಅಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ. ಪ್ರಜ್ವಲ್ ಅವರು ಅದ್ರ ಮೇಲೆ ಕೂತ್ಕೊಂಡಿರ್ತಾರೆ, ಅದ್ರ ಮೇಲೆ ನಾನು ಕೂತಿದ್ದೀನಿ, ಒಂದು ಆನೆ ಮೇಲೆ ಕೂತ್ಕೊಂಡಂಗಿರುತ್ತೆ. ಅದೊಂದು ಹೆಜ್ಜೆ ಮುಂದೆ ಇಟ್ರೆ ಇದು ಓಡುತ್ತಾ ನಡೆಯುತ್ತಾ ಆ ಕಡೆ ಈ ಕಡೆ ಏನ್ ಮಾಡುತ್ತೆ ಅಂತಾನೆ ಗೊತ್ತಾಗಲ್ಲ. ಸೊ ಆ ತರದೊಂದು ರೋಲರ್ ಕೋಸ್ಟರ್ ಅಲ್ಲಿ ಕೂತಿರೋದೊಂದು ಫೀಲು. ಸೊ ಇರ್ಲಿ, ಎಲ್ರು ನೀವೆಲ್ಲ ಇಷ್ಟು ಜನ ಇಲ್ಲಿ ಸೇರಿದ್ದೀರಾ, ನಿಮ್ಮ ಅಮೂಲ್ಯವಾದ ಸಮಯಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾಳೆಯಿಂದನೇ ಶೂಟಿಂಗ್ ಶುರುವಾಗುತ್ತೆ. ಒಂದು ಸ್ಟ್ರೆಚ್ 25-30 ಡೇಸ್ ಆಫ್ ಶೂಟಿಂಗ್ ಮಂಗಳೂರಿನಲ್ಲಿ, ಮೂಡುಬಿದ್ರೆ, ಉಡುಪಿ, ಬ್ರಹ್ಮಾವರ, ಮಂಗಳೂರು, ಕುಂದಾಪುರದ ಸುತ್ತಮುತ್ತ ಇಡೀ ಕತೆ ನಡೆಯುತ್ತೆ. ಕಂಬಳ ಅಂತ ಅವ್ರು ಹೇಳಿದ್ರು 10 ಸೆಕೆಂಡಲ್ಲಿ ಯಾರು ಜನ ನೋಡ್ತಾರಲ್ಲ ಅದು ಕೊನೆಯ ಆ್ಯಕ್ಟು, ಕಂಬಳದ ಕೊನೆಯ ಆ್ಯಕ್ಟು. ಆದರೆ ಅದಲ್ಲ, ಒಂದು ಕಂಬಳ ನಡೆಯೋ ದಿನ ಬೆಳಗಿನ ಜಾವ 4 ಗಂಟೆಗೆ ಎದ್ದೇಳ್ತಾನೆ ರೈತ ಅಥವಾ ಕಂಬಳದ ಓನರ್ಗಳು ಯಾರಿರ್ತಾರೆ. ಬೆಳಗಿನ ಜಾವ 4 ಗಂಟೆಗೆ ಎದ್ದು ಮಾರನೇ ದಿನ ಶನಿವಾರ ಭಾನುವಾರ ನಡೆಯುತ್ತೆ. ಭಾನುವಾರದ ಮಧ್ಯರಾತ್ರಿವರೆಗೂ ಅವರು ಕಣ್ಮುಚ್ಚಲ್ಲ, ಮಲಗಲ್ಲ. ಸೊ
ನಾವು 10 ಸೆಕೆಂಡ್ ನೋಡೋದಷ್ಟೇ ಸ್ಪೋರ್ಟ್ಸ್ ಅಲ್ಲ, ಅದ್ರ ಹಿಂದೆ ಒಂದು ಜೀವನ ಇದೆ, ಒಂದು ಲೈಫ್ ಇದೆ, ಒಂದು ಮರೆಯೋಕ್ಕಾಗದೇ ಇರೋಂಥ ಒಂದು ಇಂಟೆನ್ಸ್ ಸ್ಟೋರಿಗಳಿರ್ತವೆ. ಆ ಥರದ್ದು ಒಂದು ಕತೆ ಚಂದ್ರಶೇಖರ್ ಬಡ್ಡಿಯಪ್ಪ ಅವರು ಬರೆದಿರೋ ಒಂದು ಕತೆ. ನನ್ನ ಎಲ್ಲ ತಂಡ ಜೊತೆಗಿದೆ. DOP ಅಭಿಮನ್ಯು ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಸಚಿನ್ ಇದ್ದಾರೆ. ಸೊ ಇಡೀ ತಂಡ ಇದೆ. ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಒಳ್ಳೆಯ ಸಿನಿಮಾ ಮುಖಾಂತರ ಇದೊಂದು ಹೆಮ್ಮೆಯ ಕನ್ನಡದ ಸಿನಿಮಾ, ಇದು ನಮ್ಮ ಸಿನಿಮಾ, ನಮ್ಮ ನೆಲದ ಸಿನಿಮಾ, ನಮ್ಮ ಮಣ್ಣಿನ ಸಿನಿಮಾ ಅಂತ ಅಂದ್ಕೊಂಡು ಎಲ್ಲರೂ ಪ್ರೌಡಾಗಿ ಹೇಳಬೇಕು. ಅಷ್ಟು ಒಳ್ಳೆ ಸಿನಿಮಾ ಮಾಡಿ ನಿಮ್ಮ ಮುಂದೆ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಲೋ, ಧನ್ಯವಾದಗಳು ಸರ್. ಆದರೆ ನಮ್ಮ ಕೋಣದ ಬಗ್ಗೆ ಏನೋ ನೀವು ಇನ್ಫಾರ್ಮೇಷನ್ ಗೊತ್ತಿಲ್ಲ. ಎಲ್ಲ ಕೇಳ್ತಾ ಇದ್ರು, ಎಲ್ಲಿಂದ ಕರ್ಕೊಂಡ್ಬಂದ್ರು, ಮಂಗಳೂರಿಂದ ಬೆಂಗಳೂರಿಂದ ಅಂತ ಹೇಳಿ. ಅದ್ರ ಬಗ್ಗೆ ಒಂದು ಪುಟ್ಟ ಇನ್ಫಾರ್ಮೇಷನ್. ಇದು ವರ್ತೂರಿಂದ ಬಂದಿದೆ. ಅವರು ಬೆಳಗಿನ ಜಾವ 4 ಗಂಟೆಗೆ ಎದ್ದೇಳಿಸ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ. ಸೊ ಒಂದು ಜರ್ನಿ ಇದೆ. ಅವರ ತೋಟಕ್ಕೆ ಹೋದ್ರೆ, ಆ ಕೋಣ ಯಾರು ಸಾಕಿದ್ದಾರೆ ಅವ್ರ ತೋಟಕ್ಕೆ ಹೋದ್ರೆ ಒಂದು 600-700 ಎಮ್ಮೆ, ಕರು, ಹಸುಗಳನ್ನ ಸಾಕಿದ್ದಾರೆ. ಆ ಥರದೊಂದು ತೋಟ ನೋಡಕ್ ಖುಷಿ ಆಗ್ಬೇಕು. ಆ ಥರದೊಂದು ಸಂಸ್ಕೃತಿ, ಸಂಪ್ರದಾಯಗಳು ಇನ್ನೂ ನಮ್ಮ ನಡುವೆ ಇದೆ. ವಾಣಿಜ್ಯದ ಉದ್ದೇಶದಿಂದ ಅಲ್ಲ, ಕಮರ್ಷಿಯಲ್ ಆಸ್ಪೆಕ್ಟ್ ಇಂದ ಅಲ್ಲ, ಅದೇನನ್ನೂ ಇರದೆ ಅವೆಲ್ಲವನ್ನ ಬಿಟ್ಟು ಆ ಪ್ರಾಣಿ ಮೇಲೆ ಒಂದು ವಿಶೇಷವಾದ ಪ್ರೀತಿ ಇಟ್ಕೊಂಡು, ಬೇರೆ ಯಾರಿಗಾದ್ರೂ ಆದ್ರೆ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ವರ್ತೂರ್ ಅಂತ ಜಾಗದಲ್ಲಿ ಒಂದಷ್ಟು ಎಕರೆ ಜಾಗ ಇದೆ, ಅದರಲ್ಲಿ ಪ್ರಾಣಿಗಳನ್ನು ಸಾಕಿದ್ದಾರೆ. ಅದನ್ನ ಕಮರ್ಷಿಯಲ್ ಉದ್ದೇಶಕ್ಕೆ ಕೊಟ್ಟು ಮುಂದೆ ಹೋಗ್ಬಿಟ್ರು ಅವರು. ಆದ್ರೆ ಇಷ್ಟು ಪ್ರಾಣಿಗಳನ್ನ ತಮ್ಮ ಮನೆಯ ಸದಸ್ಯರ ಹಾಗೆ ಸಾಕೋದು ಅಂತಂದ್ರೆ ಸಣ್ಣ ವಿಚಾರ ಅಲ್ಲ. ನಮ್ಮ ಕಥೆನೂ ಅದೇ ಅಂಥದ್ದೇ ಒಂದು ಸೂಕ್ಷ್ಮವನ್ನ ಹೇಳುತ್ತೆ. ಕಂಬಳದಲ್ಲಿ 2 ಕ್ಲಾಸ್ ಇದೆ. ನಾನು ಕತೆ ಹೇಳ್ಬೇಕಿದ್ರೆ ಅದನ್ನ ಪ್ರತಿ ಸತಿ ಮೆನ್ಷನ್ ಮಾಡ್ತೀನಿ. ಒಂದು, ತಮ್ಮ ಕೃಷಿ ಚಟುವಟಿಕೆಗೆ ಬಳಸುವ ಕೋಣಗಳನ್ನ, ಅವ್ರ ಹತ್ರ ದುಡ್ಡಿರಲ್ಲ, ಫಸ್ಟ್ ಆಫ್ ಆಲ್ ಏನೂ ಇರಲ್ಲ, ಬರೀ ಆಸೆ, ಕಂಬಳ ಅನ್ನೋ ಒಂದು ಸಂಪ್ರದಾಯ ಮೇಲಿನ ಪ್ರೀತಿಗೋಸ್ಕರ ಅದನ್ನ ತಗೊಂಡು ಏನು ವಾಣಿಜ್ಯ ಉದ್ದೇಶ ಇಲ್ಲದೆ ಕಂಬಳಕ್ಕೆ ಹೋಗ್ತಾರೆ. ಅಲ್ಲಿ ಅದನ್ನ ಪಾರ್ಟಿಸಿಪೇಟ್ ಮಾಡಿಸ್ತಾರೆ. ಅದೇ ಇನ್ನೊಂದು ಕಡೆ 1 ಕೋಟಿಯ ಕೋಣ ತಗೊಂಡು ಅದಕ್ಕೆ ಇನ್ನೊಂದು ಕೋಟಿಯ ಕೋಣನ ಜೊತೆ ಮಾಡಿ ಅದನ್ನೊಂದು AC ಕಂಪಾರ್ಟ್ಮೆಂಟ್ ಅಲ್ಲಿ ಬೆಳೆಸಿ, ಬೆಳಗ್ಗೆಯಿಂದ ಸಂಜೆವರೆಗೂ ಡ್ರೈ ಫ್ರೂಟ್ಸ್ ತಿನ್ನಿಸಿ, ದ್ರಾಕ್ಷಿ ಗೋಡಂಬಿಗಳನ್ನ ತಿನ್ನಿಸಿ, ಅವು ಇಳ್ಕೊಂಬಂದ್ರೆ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಬರ್ತವೆ. ಅಷ್ಟು ಮನೆಯ ಮಕ್ಕಳಿಗಿಂತನೂ ಚೆನ್ನಾಗಿ ಸಾಕೋ ಅಂತ ಇನ್ನೊಂದು ಕ್ಲಾಸ್ ಇದೆ. ಇಮ್ಯಾಜಿನ್, ಈ ಏನು ಖರ್ಚು ಮಾಡದೆ ಬರೀ ಆಸೆ ಪ್ರೀತಿಗೋಸ್ಕರ ಬರುವ ಒಬ್ಬ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ, ಈ ಕಮರ್ಷಿಯಲ್ ಆಸ್ಪೆಕ್ಟ್ ಇಟ್ಕೊಂಡು ಸಾಕೋರ ಎದುರುಗಡೆ ಗೆದ್ರೆ ಅದ್ರ ಪರಿಣಾಮ ಏನಿರ್ಬೋದು, ಅಥವಾ ಅದರ ಹಿಂದೆ ಮುಂದಿನ ಪರಿಣಾಮ ಏನಿರ್ಬೋದು, ಆ ಥರದೊಂದು ಸೂಕ್ಷ್ಮವಾದ ವಿಚಾರನ ಈ ಕತೆ ಹೇಳುತ್ತೆ. ಹಾಗಾಗಿ ಇದು ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷ. ಮನುಷ್ಯ ಅಂತಂದ್ರೆ ಮನುಷ್ಯನ ಒಳಗಡೆನೂ ಒಂದು ಅದೇ ಹೇಳ್ತಲ್ಲ, ಪ್ರಾಣಿ ತರದ ಮನುಷ್ಯ ಅಂತಾರಲ್ಲ, ಆ ಥರದೊಂದು ಆಸ್ಪೆಕ್ಟ್ ಇರುತ್ತೆ. ಇನ್ನೊಂದ್ ಕಡೆ ಒಳಗಡೆನೂ ಒಂದು ಮನುಷ್ಯತ್ವ ಇರುತ್ತೆ. ಒಬ್ಬ ಈ ರಿಸರ್ಚ್ ವಿಚಾರವಾಗಿ ಒಬ್ಬರನ್ನ ಮೀಟ್ ಮಾಡಿದ್ವಿ, ನಂದಲಿಕೆ ಶ್ರೀಕಾಂತ್ ಭಟ್ರು ಅಂತ. ಅವರು ಕಂಬಳದ ಪ್ರಪಂಚದಲ್ಲಿ ಈಸ್ ಅ ಲೆಜೆಂಡ್. ಅವ್ರನ್ನ ಮೀಟ್ ಮಾಡಿದಾಗ ಹೇಳ್ತಾ ಇದ್ರು, ಕೋಣಗಳು ಲಿಟ್ರಲಿ ಎಷ್ಟರ ಮಟ್ಟಿಗೆ ಫೀಲ್ ಮಾಡ್ತವೆ ಅಂತಂದ್ರೆ, ಸೋತಿದವೆ ಅಂತ ಯಜಮಾನ್ ಹತ್ರ ಕಣ್ಣೀರ್ ಹಾಕ್ತವೆ. ಅವ್ರ ರನ್ನರ್ ಯಾರಿರ್ತಾನೆ ಅವ್ರ ಜೊತೆ ತಮ್ಮ ಕಷ್ಟ ಸುಖನ ಹಂಚ್ಕೋತವೆ. ಅಷ್ಟರ ಮಟ್ಟಿಗೆ ಒಂದು ಫೀಲ್ ಇರೋ ಪ್ರಾಣಿ ಅದು. ಆ ತರದೊಂದು ಪ್ರಾಣಿ ಜೊತೆಗಿನ ನಾಯಕನ, ಅವನ ಹೆಸರು ಧನಂಜಯ್ ಅಂತ, ದನ ಅಂತ ಕರೀತಾರೆ. ನಾಯಕನ ಒಂದು ಅವಿನಾಭಾವ ಸಂಬಂಧ ಇರುವಂತ ಒಂದು ಕತೆ. ಪ್ರಜ್ವಲ್ ಅವರ 100% ಇನ್ವಾಲ್ವ್ಮೆಂಟ್ ಈ ಸಿನಿಮಾಗೆ ಏನಂತ ಕರಿತೀವಿ. ಈ ಪಿಕ್ಚರ್ ಆಗೋವರೆಗೂ ಅವ್ರು ಬೇರೆ ಯಾವ್ದು ಸಿನಿಮಾ ಮಾಡ್ತಾ ಇಲ್ಲ, ಈ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಬೇರೆ ಇನ್ನೇನು ಮಾಡ್ತಾ ಇಲ್ಲ. ಆ ಥರದೊಂದು ಸ್ಪೆಷಲ್ ಕಮಿಟ್ಮೆಂಟ್ ಈ ಸಿನಿಮಾಗೋಸ್ಕರ ಕೊಟ್ಟಿದ್ದಾರೆ. ಐ ವಿಲ್ ಬಿ ವೆರಿ ವೆರಿ ಗ್ರೇಟ್ಫುಲ್ ಫಾರ್ ಹಿಮ್. ಐ ಬಿ ವೆರಿ ಥ್ಯಾಂಕ್ಫುಲ್ ಫಾರ್ ಹಿಮ್. ಈ ಸಿನಿಮಾ ಅವ್ರ ಕರಿಯರ್ನಲ್ಲಿ ಅವರ ಕರಿಯರ್ನ ಬೇರೊಂದು ಮಟ್ಟಕ್ಕೆ ತಗೊಂಡೋಗುತ್ತೆ ಅಂತ ನಾನು ಸ್ಟ್ರಾಂಗ್ ಆಗಿ ನಂಬ್ತೀನಿ. ಸೊ ಆ ಥರದೊಂದು ಸಿನಿಮಾ ಆಗುತ್ತೆ, ಎಲ್ಲರೂ ಹೆಮ್ಮೆಯಿಂದ ಹೇಳ್ಕೊಳ್ಳೋಂಥ ಒಂದು ಸಿನಿಮಾ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ನಿರ್ದೇಶನದಲ್ಲಿ ಕರಾವಳಿಯನ್ನು ನೋಡೋದಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಇದೀಗ ನಮ್ಮೊಂದಿಗೆ ಮತ್ತೊಬ್ಬರು ಕಲಾವಿದರಿದ್ದಾರೆ, ಅವ್ರನ್ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ತಮ್ಮ ಸಹಜ ಅಭಿನಯದ ಮೂಲಕ ನಮ್ಮೆಲ್ಲರ ಮನಸ್ಸನ್ನ ಪ್ರತಿ ನಟನೆಯಲ್ಲೂ ಗೆಲ್ಲುವಂತಹ ಶ್ರೀಧರ್ ಸರ್, ದಯಮಾಡಿ ವೇದಿಕೆಗೆ ಬರಬೇಕು ಸರ್, ಪ್ಲೀಸ್ ಬನ್ನಿ ಸರ್, ಪ್ಲೀಸ್. ನಿಮಗೋಸ್ಕರ ಒಂದು ಚೇರನ್ನು ಹಾಗೆ ಬಿಟ್ಟಿದ್ದೀವಿ. ಅದೇ ರೀತಿಯಾಗಿ ಸಿನಿಮಾದಲ್ಲಿ ಹಾಸ್ಯ ಇಲ್ಲ ಅಂದರೆ ಸಿನಿಮಾ ಕಂಪ್ಲೀಟ್ ಆಗೋದಕ್ಕೆ ಖಂಡಿತವಾಗಿಯೂ ಸಾಧ್ಯವೇ ಇಲ್ಲ. ನಮ್ಮ ಕನ್ನಡದ ಜಿಜಿ ಗೋವಿಂದೇಗೌಡರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಗೋವಿಂದೇಗೌಡರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀವಿ.
ಇದೀಗ ನಮ್ಮ ಹೀರೋ ಎಂಟ್ರಿ ರೀತಿಯಲ್ಲೇ ಬಂದಂತಹ DOP ನಮ್ಮ ಸಿನಿಮಾಟೋಗ್ರಾಫರ್ ಅಭಿಮನ್ಯು ಸದಾನಂದ ಅವರು ದಯವಿಟ್ಟು ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಪ್ಲೀಸ್ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್. ಏನು ಕರಾವಳಿಯಲ್ಲಿ ಮಾತಾಡಲ್ವಾ? ಒಂದು 2 ಲೈನ್ಸ್ ಅಟ್ಲೀಸ್ಟ್ ಅಲ್ಲಿ ವಿಜಿಲ್ ಹಾಕಿರೋರಿಗೆ ಥ್ಯಾಂಕ್ಸ್ ಅಂದ್ರೆ ಹೇಳಿ ಸರ್, ಬೇಜಾರು ಮಾಡ್ಕೋತಾರೆ. My thanks to Guru for giving me such a good opportunity, and I'm so excited to shoot Prajwal and somewhere else. That's so sweet. We all know that you're very talented and we wish you all the best. Thank you so much. ಅದೇ ರೀತಿಯಾಗಿ ನಮ್ಮ ಮಧುವರು ಕಲಾವಿದರಾಗಿರುವಂತಹ ವಿದ್ಯಾಮೂರ್ತಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ನಮ್ಮ ಕನ್ನಡದ ಹೆಮ್ಮೆಯ ಹಿರಿಯ ನಟಿ ವಿದ್ಯಾ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಜಾಯಿಂಟ್ ಕಮಿಷನರ್ ಆಫ್ ಟ್ರಾಫಿಕ್ ಆಗಿರುವಂತಹ ಸನ್ಮಾನ್ಯ ಅನುಚಿತ್ ಅವರು ಬಂದಿದ್ದಾರೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಅನುಚಿತ್ ಅವರಿಗೆ ನೀಡ್ತಾ ಇದ್ವಿ. ಅದೇ ರೀತಿಯಾಗಿ ನಮ್ಮೊಂದಿಗೆ ನಮ್ಮ ಕನ್ನಡದ ಹೆಮ್ಮೆಯ ನಿರ್ಮಾಪಕರು ಜಾಕ್ ಮಂಜು ಸರ್ ಅವರಿದ್ದಾರೆ. ಅವ್ರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅನುಚಿತ್ ಸರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಅನುಚಿತ್ ಸರ್ ಪ್ಲೀಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ ಜಾಕ್ ಮಂಜು ಸರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಇದೀಗ ನಮ್ಮ ಸಂಗೀತ ನಿರ್ದೇಶಕರನ್ನು ಮಾತನಾಡಿಸುವಂತಹ ಸಮಯ. ಬಸ್ರೂರು ಹೆಸರಲ್ಲೇ ಒಂದು ಸೆನ್ಸೇಷನ್ ಇದೆ. ನಮ್ಮ ಸಚಿನ್ ಬಸ್ರೂರವರ ಸಂಗೀತ ನಿರ್ದೇಶನಕ್ಕೆ ತುಂಬ ಜನರು ಈಗಾಗಲೇ ಬಹಳಷ್ಟು ಪ್ರೀತಿಯನ್ನು ನೀಡಿದ್ದಾರೆ. ಕರಾವಳಿ ನಿಮ್ಗೆ ಎಷ್ಟು ವಿಭಿನ್ನ? ಹಲೋ, ಎಲ್ರಿಗೂ ನಮಸ್ಕಾರ. ಕರಾವಳಿ ಸಿನಿಮಾ ನನಗೆ ತುಂಬ ಸ್ಪೆಷಲ್. ನಾನು ಆ ಕಡೆ ಆದವನಾಗಿ ತುಂಬ ಸ್ಪೆಷಲ್ ಇದೆ ನನಗೆ. ಇನ್ನು ಕೆಲಸಗಳು ಸ್ಟಾರ್ಟ್ ಆಗಿಲ್ಲ. ಕೆಲಸಗಳು ಸ್ಟಾರ್ಟ್ ಆದಮೇಲೆ ಇದ್ರ ಬಗ್ಗೆ ಮಾತಾಡೋಣ. ಆಯ್ತಾ? ಅಷ್ಟೇ, ಮ್ಯೂಸಿಕಲ್ಲೇ ಮಾತಾಡೋಣ ಅಂತ. ಮ್ಯೂಸಿಕಲ್ಲೇ. ಥ್ಯಾಂಕ್ ಯು ಸೋ ಮಚ್ ಸಚಿನ್ ಅವರೇ. ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗ್ಬಿಟ್ಟು ತುಂಬಾನೇ ಪ್ರೀತಿಯಿಂದ ಅನುಚಿತ್ ಸರ್ ಬಂದಿದ್ದಾರೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಅನುಚಿತ್ ಸರ್ ಕರಾವಳಿಯ ಇಡೀ ತಂಡಕ್ಕೆ ಬೆಸ್ಟ್ ವಿಶಸ್ ಹೇಳಬೇಕು ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಆತ್ಮೀಯರಾದಂಥ ಗುರು ಮತ್ತು ಪ್ರಜ್ವಲ್ ಅವರು ಮತ್ತು ಎಲ್ಲ ತಂಡದವರಿಗೆ ನನ್ನ ಹಾರ್ದಿಕ ಅಭಿನಂದನೆಗಳು, ಶುಭಾಶಯಗಳನ್ನು ಕೋರ್ತೇನೆ. ಒಂದು ಅದ್ಭುತವಾದಂಥ ಒಂದು ಏನು ಕಥೆಯನ್ನು ಇಟ್ಕೊಂಡು ಅವರು ಒಂದು ದಿಟ್ಟ ಹೆಜ್ಜೆಯನ್ನು ಇವತ್ತಿಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೆಯದಂಥ ಚಿತ್ರೀಕರಣ ಆಗಿ ಬೇಗನೆ ಇದು ಮಾಡಲಿ, ಒಳ್ಳೆ ಫಿಲ್ಮ್ ಬರಲಿ ಅಂತ ಹಾರೈಸ್ತೇನೆ. ಅವ್ರ ಜೊತೆ ಇತ್ತೀಚೆಗೆ ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ದು ಒಂದು ವಿಡಿಯೋ ಮಾಡಿದ್ವಿ. ಆ ಸಮಯದಲ್ಲಿ ನನಗೂ ಫಿಲಮ್ ಬಗ್ಗೆ ಸ್ವಲ್ಪ ಅವರು ಹೇಳ್ಕೊಟ್ರು, ಈ ಪ್ರಾಸೆಸ್ ಬಗ್ಗೆ. ಆ್ಯಕ್ಚುಲಿ ಮೋಸ್ಟ್ ಆಫ್ ಇಟ್ ಹ್ಯಾಪನ್ಸ್ ಆಫ್ ಸ್ಕ್ರೀನ್ ರಾದರ್ ದ್ಯಾನ್ ಆನ್ ಸ್ಕ್ರೀನ್. ಸೊ ಒಳ್ಳೆಯದಾಗಲಿ. ಮತ್ತು ಒಳ್ಳೆಯ ಕಥೆಯನ್ನು ಇಟ್ಕೊಂಡಿದ್ದಾರೆ. ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಿದಾಗ ಭಾಳ ಸಂತೋಷ ಆಯಿತು. ಅವರ ಊರಿನ ಬಗ್ಗೆ, ಅವರ ಬಾಲ್ಯದ ದಿನಗಳ ಬಗ್ಗೆ ಅವರು ಇಟ್ಕೊಂಡಿದ್ದೊಂದು ಕಥೆಯನ್ನು ಮಾಡಿದ್ದಾರೆ. ಯಾಕಂದರೆ ಈ ರೀತಿ ಏನಂತಾರೆ ಫಿಲ್ಮ್ಗಳು ಮಾಡೋದು ಭಾಳ ಕಡಿಮೆ, ಬರೀ ಹೊಡೆಯೋದು ಬಡಿಯೋದೇ ಇರುತ್ತೆ. ಬಟ್ ಒಂದು ಸ್ಟೋರಿನ ಇಟ್ಕೊಂಡು, ಒಂದು ಊರನ್ನು ಇಟ್ಕೊಂಡು, ಊರಲ್ಲಿ ಆಗಂಥ ಒಂದು ಸನ್ನಿವೇಶನ ಇಟ್ಕೊಂಡು ಮಾಡೋದು ಭಾಳ ಅಪರೂಪ. ಸೊ ಒಳ್ಳೆಯದಾಗಲಿ ಅಂತ ಹಾರೈಸುತ್ತೆ
ಅತ್ಯುತ್ತಮವಾಗಿ ಚಿತ್ರೀಕರಣ ಆಗುತ್ತೆ ಅಂತ ನಾನು ಅಪೇಕ್ಷಿಸ್ತೇನೆ. ಥ್ಯಾಂಕ್ ಯು. ನಿಮ್ಮ ಪ್ರೀತಿಗೆ ನಾವೆಲ್ಲರೂ ಆಭಾರಿ ಸರ್. ಕರಾವಳಿ ಚಿತ್ರತಂಡಕ್ಕೆ ಶುಭ ಕೋರೋದಕ್ಕೆ ನಿಮ್ಮ ಬಿಡುವಿಲ್ಲದ ಸಮಯದಲ್ಲೂ ಬಂದಿದ್ದೀರಾ. ಹಾಗಾಗಿ ಇದೀಗ ಅನುಚಿತ್ ಸರ್ ಕೆಲಸದ ನಿಮಿತ್ತ ತೆರಳಬೇಕಾಗಿರೋದ್ರಿಂದಾಗಿ ಕರಾವಳಿ ಚಿತ್ರತಂಡದ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ನಿಮಗೆ ಸಮರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ಥ್ಯಾಂಕ್ ಯು ಸೋ ಮಚ್. ಜಾಕ್ ಮಂಜು ಸರ್ ಬರಬೇಕು ಆಮೇಲೆ. ಓಕೆ ಪ್ಲೀಸ್. ಇದೀಗ ನಮ್ಮ ಇನ್ವೆಸ್ಟ್ರಲ್ಲಿ ಒಬ್ಬರಾಗಿರುವಂತಹ ವಿನೋದ್ ಅವರು ನಮ್ಮ ಜೊತೆ ಇದ್ದಾರೆ. ಕರಾವಳಿಗೆ ಯಾಕೆ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ನಿಸ್ತು ಅನ್ನೋದನ್ನು ನೀವು ಹೇಳಬೇಕು ಪ್ಲೀಸ್. Good afternoon everyone and hello. Sorry I cannot speak Kannada but I'll speak in English. Thank you very much for your presence and it's really means a lot, and thank you for Guru Bhai. He's the mentor for us, and obviously the hero and heroine, everyone is backbone of this movie. So I'll not talk much now. In the pre-release or after release we'll be talking more about it after seeing all your expression. Thank you. ಶೋರ್ ಸರ್, ಶೋರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದೀಗ ಜಿಜಿ ಅವರಿದ್ದಾರೆ. ಜಿಜಿ ಅವರೇ, ನಿಮ್ಮ ಪಾತ್ರದ ಬಗ್ಗೆ ಸುಳಿವು ಬಿಟ್ಕೊಡ್ಬೋದಲ್ವೋ ನನಗೆ ಗೊತ್ತಿಲ್ಲ. ಏನು ಹೇಳಬೇಕು ಅಂತಿದ್ದೀರಾ ಹೇಳಿ ಜಿಜಿ ಅವರು. ಸ್ಯಾಂಡಲ್ವುಡ್ನ ಡೈನಾಮಿಕ್ ಫ್ಯಾಮಿಲಿಗೆ ಮತ್ತು ವೇದಿಕೆ ಮೇಲಿರೋ ಹಿರಿಯರಿಗೆ, ಕಲಾವಿದರಿಗೆ ಎಲ್ರಿಗೂ ಅನಿಸ್ತಾ, ಗುರು ಸರ್ ಹೇಳಿದರು ಇದರಲ್ಲಿ ಸರ್ ಜೊತೆ, ಪ್ರಜ್ವಲ್ ಸರ್ ಜೊತೆ ಒಂದು ಸಿನಿಮಾ ತುಂಬ ಕ್ಯಾರಿ ಆಗ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಅಂತ ತುಂಬ ಖುಷಿ ಆಯ್ತು. ಯಾಕಂದರೆ ಪ್ರಜ್ವಲ್ ಸರ್ ಜೊತೆ ಇದು 3ನೇ ಸಿನಿಮಾ ನಂದು. ಜೆಂಟ್ಲ್ಮ್ಯಾನ್ ಮಾಡಿದೆ, ಅಬ್ಬರ ಮಾಡಿದೆ, ಇದು 3ನೇ ಸಿನಿಮಾ ಅವ್ರ ಜೊತೆ ಮಾಡ್ತಾ ಇರೋದು. ಆಮೇಲೆ ಮಿತ್ರಣ್ಣ ಇದ್ದಾರೆ, ಅವ್ರ ಜೊತೆ ಎಲ್ಲ ಮಾಡ್ತಾ ಇರೋದು ಖುಷಿ ಆಗ್ತಾಯಿದೆ. ಟೀಸರ್ ನೋಡಿದಾಗಲೇ ನನಗೆ ಖುಷಿ ಆಗಿತ್ತು. ಟೀಸರ್ ನೋಡಿದಾಗ ಇನ್ನೂ ಕನ್ಫರ್ಮ್ ಆಗಿಲ್ಲ ನನ್ನ ಕ್ಯಾರೆಕ್ಟ್ರು, ಇದರಲ್ಲಿ ಮಾಡಬೇಕಲ್ಲ ಅಂತ ಅನಿಸಿತ್ತು. ಬಟ್ ದೇವರು ಟಕ್ ಅಂತ ಕೊಟ್ಬಿಡ್ತಾನೆ ಕೆಲವೊಂದು ವಿಚಾರನ. ಹಾಗೆ ನನಗಿದು ಬಂದಿದ್ದು ಬಹಳ ಖುಷಿಯಾಗಿರ್ತಕ್ಕಂಥ ವಿಚಾರ. ತಮ್ಮೆಲ್ಲರಿಗೂ ಗೊತ್ತಿದೆ, ಟೀಸರ್ ನೋಡಿ ಎಲ್ಲರೂ ಎಕ್ಸೈಟ್ಮೆಂಟಲ್ಲಿದ್ದೀವಿ. ಅನ್ನ ಬೆಂದಿದೆಯೋ ಇಲ್ಲೋ ಅಂತ ನೋಡೋದಕ್ಕೆ ನಾವು ಇಡೀ ಅನ್ನ ಈಚೆಗೆ ನೋಡಲ್ಲ, ಒಂದು ಅಕ್ಕಿ ಕಾಳು ನೋಡ್ತೀವಿ. ಹಾಗೆ ಟೀಸರನ್ನು ನೋಡಿದಾಗ ಎಲ್ರಿಗೂ ಗೊತ್ತಾಗಿದೆ ಇದೊಂದು ಡೈನಾಮಿಕ್ ಮಾಡುತ್ತೆ ಅಂತ. ಸೊ ಹಾಗಾಗಿ ಈ ಸಿನಿಮಾ ಮೇಲೆ ತುಂಬ ಭರವಸೆ ಇದೆ. ನಿರ್ದೇಶಕರು ಅಷ್ಟೇ ಗಟ್ಟಿಯಾಗಿ ಭರವಸೆನ ಇಟ್ಕೊಂಡಿದ್ದಾರೆ, ಇಡೀ ತಂಡ ಭರವಸೆನ ಇಟ್ಕೊಂಡಿದೆ. ಇಂಥ ಭರವಸೆಯ ಚಿತ್ರತಂಡದಲ್ಲಿ ನಾನು ಭಾಗಿಯಾಗಿರೋದು ನನಗೂ ತುಂಬ ಖುಷಿಯಾಗಿದೆ ಮತ್ತು ಎಕ್ಸೈಟ್ಮೆಂಟಲ್ಲಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದೀಗ ವಿದ್ಯಾ ಮ್ಯಾಮ್ ಮಾತನಾಡಬೇಕು ಪ್ಲೀಸ್. ದಡಾರಂತ ಕೊಟ್ಬಿಟ್ರು ಮಾತಾಡಿ ಅಂತ. ಎಲ್ರಿಗೂ ನಮಸ್ಕಾರ. ನಂಗೆ ಮಾತಾಡೋಕ್ಕೆಲ್ಲ ಬರೋದಿಲ್ಲ, ಆದರೆ ಒಂದೇ ಒಂದು ಖುಷಿ ವಿಷಯ ಏನಪ್ಪ ಅಂತಂದರೆ, ಮೆರವಣಿಗೆ ಸಿನಿಮಾದಲ್ಲಿ ನಾನು ಇವ್ರಿಗೆ, ನಮ್ಮ ಹೀರೋಗೆ ಅತ್ತೆ ಆಗಿದ್ದೆ. ಇದರೊಳಗೆ ಅಜ್ಜಿಯಾಗಿ ಪ್ರಮೋಷನ್ ಕೊಟ್ಟಿದ್ದಾರೆ. ಅದೊಂದು ತುಂಬ ಖುಷಿ ವಿಷಯ. ನಾನು ಈ ಥರ ಈ ಸಿನಿಮಾದಲ್ಲಿ ಮಾಡ್ತೀನಿ, ಶ್ರೀಧರ್ ಅವರು ನನ್ನ ಜೊತೇಲಿ ಇರ್ತಾರೆ ಅನ್ನೋದು ನಂಗೆ ಖಂಡಿತ ಗೊತ್ತಿರಲಿಲ್ಲ. ಇದೆಲ್ಲ ನೋಡಿ ತುಂಬ ಖುಷಿ ಆಗ್ತಿದೆ. ಸಿನಿಮಾ ಟೀಸರ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇದು ತುಂಬ ಚೆನ್ನಾಗಿ ಮೂಡ್ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಇದನ್ನೆಲ್ಲ ನೋಡಿದ್ಮೇಲೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ಸಿನಿಮಾ ಒಳ್ಳೆಯದಾಗಿ ಚೆನ್ನಾಗಿ ಬರಲಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಮಾಧ್ಯಮ ಮಿತ್ರರು ಇದಕ್ಕೆ ಸರಿಯಾದ ಪ್ರೋತ್ಸಾಹ, ಬೆಂಬಲ ಎಲ್ಲ ಕೊಡಬೇಕು ಅಂತಲೂ ಕೇಳ್ಕೊತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕರಾವಳಿ ಚಿತ್ರತಂಡಕ್ಕೆ ಶುಭಾಶಯಗಳು. ಇವತ್ತು ಒಳ್ಳೆಯ ದಿನ, ಒಳ್ಳೆಯ ಜಾಗದಲ್ಲಿ ಮುಹೂರ್ತ ಮಾಡಿದ್ದಾರೆ. ಕರಾವಳಿಯ ಕುಟುಂಬದ ಸದಸ್ಯನಾಗಿ ಇದ್ದೀನಿ, ಅದನ್ನು ಪಾತ್ರ ಮಾಡ್ತಾಯಿದ್ದೀನಿ. ಪಾತ್ರದ ಬಗ್ಗೆ ನಿರ್ದೇಶಕರಿಗೆ ಇನ್ನೂ ಶುರುವಾದ್ರಿಂದ ಮುಂದಿನ ದಿನಗಳು ಹೇಳ್ತಾರೆ ಅಂತ ಕೇಳಿದ್ದೀನಿ. ಒಳ್ಳೆಯ ಪಾತ್ರ ಇದೆ. ಇನ್ನೊಂದು ಖುಷಿ ವಿಚಾರ ಏನು ಅಂದರೆ, ನಮ್ಮ ಎದುರಿಗೆ ನಮ್ಮ ಆತ್ಮೀಯ ಗೆಳೆಯ ದೇವರಾಜ್ ಇದ್ದಾರೆ. ನಮಗೂ ಅವ್ರಿಗೂ 40 ವರ್ಷಕ್ಕೂ ಮೀರಿ ಸಂಬಂಧ. ನಾಟಕಗಳಿಂದ ಹಿಡಿದು ಸಿನಿಮಾಗಳು, ಆ ಜರ್ನಿನಲ್ಲಿ 40 ವರ್ಷದಿಂದ ಜೊತೆಗಿದ್ದೀವಿ. ಈಗ ಅದರ ಮುಂದುವರೆದ ಭಾಗವಾಗಿ ಅವ್ರ ಮಗ ಪ್ರಜ್ವಲ್ ಜೊತೆನೂ ಮಾಡ್ತಾಯಿದ್ದೀವಿ. ಸುಮಾರು 4-5 ಸಿನಿಮಾದ 5-6 ಸಿನಿಮಾ ಒಟ್ಟೊಟ್ಟಿಗೆ ಮಾಡ್ತಾಯಿದ್ದೀವಿ. ಅದೇನೋ ಖುಷಿ. ಸೊ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಕರಾವಳಿ ಚಿತ್ರಕ್ಕೆ ಶುಭವನ್ನು ಕೋರ್ತಾ ಇದ್ದೀನಿ. ವಿಶೇಷವಾಗಿ ನಾನೊಬ್ಬ ಕರಾವಳಿಯ ಕಲಾವಿದನಾಗಿ ಕರಾವಳಿ ಚಿತ್ರದಲ್ಲಿ ಒಂದು ಕರಾವಳಿಯ ವ್ಯಕ್ತಿಯ ಪಾತ್ರ ನಾನು ಮಾಡೋದು ನನಗೆ ಭಾಳ ಖುಷಿ. ಗುರುದತ್ ಸರ್ಗೆ ತುಂಬ ಧನ್ಯವಾದಗಳು. ಅವರು ಕೂಡ ಕರಾವಳಿಯವರೇ.
ಕರಾವಳಿ ಟೀಸರ್ ನೋಡಿದಾಗ ನಾನು ಕರಾವಳಿಯವನಾಗಿ ಈ ಕರಾವಳಿಯಲ್ಲಿ ನನಗೊಂದು ಪಾತ್ರ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅಂತ ದೇವರನ್ನ ನಾನು ಕೇಳ್ಕೊಂಡಿದ್ದೆ. ಬಹುಶಃ ನನ್ನ ಪ್ರಾರ್ಥನೆ ದೇವರಿಗೆ ಕೇಳಿಸ್ತೇನೋ. ಗುರುದತ್ ನನ್ನನ್ನು ಕರೆಸಿ ಅದ್ಭುತವಾದಂಥ ನರೇಷನ್ ಕೊಟ್ಟರು. ನರೇಷನ್ ಕೊಟ್ಟ ಮೇಲೆ ನಾನು ಬೇರೆ ಏನು ಯೋಚನೆ ಮಾಡಿಲ್ಲ, ಈ ಸಿನಿಮಾದಲ್ಲಿ ಆ ಪಾತ್ರದಲ್ಲಿ ನಾನು ಕಾಣಿಸ್ಕೋಬೇಕು ಅಂತ. ಪ್ರತಿಯೊಬ್ಬ ಕಲಾವಿದನಿಗೂ ಒಂದು ಆಸೆ ಇರುತ್ತೆ, ಈ ಇಂಥ ಪಾತ್ರದಲ್ಲಿ ನಾನು ಕಾಣಿಸ್ಕೋಬೇಕು ಅಂತ. ಬಹುಶಃ ನನಗೆ ಕರಾವಳಿ ಮೂಲಕ ಆ ಕನಸು ಸಾಕಾರಗೊಳ್ತಾ ಇದೆ. ಪ್ರಜ್ವಲ್ ಅವರು ನನಗೆ ತುಂಬ ಇಷ್ಟದ ವ್ಯಕ್ತಿ, ಒಬ್ಬ ಸ್ನೇಹಿತನಾಗಿ, ಒಬ್ಬ ನಟನಾಗಿ, ಮತ್ತು ಅವರ ಕುಟುಂಬಸ್ಥರು, ಅವರ ದೇವರಾಜ್ ಸರ್, ಪ್ರಣವ್ ಎಲ್ಲರೂ ಕೂಡ ಆತ್ಮೀಯರು. ಅವ್ರ ಜೊತೆ ಚಿತ್ರಗಳನ್ನು ಮಾಡಿದ್ದೀನಿ. ಕರಾವಳಿ ಅವ್ರಿಗೂ ವಿಶೇಷವಾದ ಚಿತ್ರ ಇದು. ಒಬ್ಬ ನಟನಾಗಿ ನಾನು ಅವ್ರು ತುಂಬ ಇಷ್ಟಪಡ್ತೀನಿ. ಆದರೆ ಕರಾವಳಿಯಲ್ಲಿ ಧನಂಜಯನ ಪಾತ್ರದಲ್ಲಿ ನಾನು ಅವ್ರನ್ನ ಆಲ್ರೆಡಿ ಕಲ್ಪಿಸ್ಕೊಂಡಿದ್ದೀನಿ. ಈ ಸಿನಿಮಾ ಅವರ ಸಿನಿ ಜರ್ನಿಯ ಮತ್ತು ಕನ್ನಡ ಚಲನಚಿತ್ರ ರಂಗದ ಒಂದು ಅದ್ಭುತ ಮೈಲಿಗಲ್ಲು ಚಿತ್ರ ಆಗುತ್ತೆ ಅನ್ನೋ ಭರವಸೆ ನನಗಿದೆ. ಶುಭವನ್ನು ಕೋರ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಧನ್ಯವಾದಗಳು ಮಿತ್ರ ಸರ್. ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್ ಸರ್. ಥ್ಯಾಂಕ್ ಯು ಮ್ಯಾಮ್. ಇದೀಗ ಜಾಕ್ ಮಂಜು ಸರ್ ಕರಾವಳಿ ಬಗ್ಗೆ ಮಾತನಾಡಬೇಕು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಗುರು ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಮೊದಲನೇ ಬಾರಿ ಗುರು ಅವ್ರನ್ನ ಅಂಬರೀಷ್ ಅಣ್ಣನ ಸಿನಿಮಾ ಅಂಬಿನಿಂಗ್ ವಯಸ್ಸಾಯಿತು ಟೈಮಲ್ಲಿ ಮೀಟ್ ಮಾಡಿದಾಗ ನನಗೆ ಈ ಹುಡುಗ ನಿರ್ದೇಶಕ ಅನ್ನೋದೇ ನನಗೆ ನಂಬಿಕೆ ಬರಲಿಲ್ಲ. ನೇರವಾಗಿ ಹೇಳ್ತೀನಿ. ಸುದೀಪ್ ಅವ್ರು ಒಂದೇ ಒಂದು ಮಾತು ಹೇಳಿದ್ರು, ನೀನು ತಲೆ ಕೆಡಿಸ್ಕೊಂಬೇಡ, ಆ ಹುಡುಗನ್ನ ಹಾಕ್ಕೊಂಡು ಮುಂದುವರಿಯೋದು ಕಲಿ ಅಷ್ಟೇ, ಮಿಕ್ಕಿದ್ದೆಲ್ಲ ಆಗುತ್ತೆ, ನನಗೆ ಆ ಹುಡುಗನ ಮೇಲೆ ನಂಬಿಕೆ ಇದೆ ಅಂದರು. ನಾನು ಆವಾಗ ಒಬ್ಬರು ಆರ್ಟ್ ಡೈರೆಕ್ಟರ್ ಇದ್ರು, ಅವ್ರನ್ನ ಕೇಳ್ಬಿಟ್ಟು ಹುಡುಗ ಹಿಂಗೆ ಏನು ಎತ್ತ ಅಂತ ಒಂದು ಹೋಮ್ವರ್ಕ್ ಮಾಡಲೇಬೇಕಾಗತ್ತೆ ಒಬ್ಬ ನಿರ್ಮಾಪಕ. ನಾನು ಮಾಡಿದಾಗ ಅವರೆಲ್ಲರೂ ಈ ಹುಡುಗನ ಬಗ್ಗೆ ಭಾಳ ಒಂದು ಅಪಾರವಾದ ಮೆಚ್ಚುಗೆ, ಅವರ ಡೆಡಿಕೇಶನ್ ಬಗ್ಗೆ ಹೇಳಿದರು. ಆವತ್ತಿನ ದಿನ ಪ್ರಾರಂಭ ಆದಂಥ ನನ್ನ ಗುರು ಒಂದು ನಿರ್ದೇಶಕ ನಿರ್ಮಾಪಕ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವಾಗಲೂ ಒಂದು ತಮ್ಮನ ರೀತಿಯಲ್ಲಿ ನನ್ನ ಜೊತೆ ನಿಂತಿದ್ದಾನೆ. ಏನೇ ಒಂದು ಮಾಡಿದ್ರೂ ಕೂಡ ಕೆಲಸ, ಕತೆ ಎಲ್ಲನೂ ನನ್ನ ಹತ್ರ ಡಿಸ್ಕಸ್ ಮಾಡ್ತಿರ್ತಾನೆ. ಬಹುಶಃ ವಾರಕ್ಕೆ ಒಂದಿನ 2 ದಿನ ಫ್ರೀಕ್ವೆಂಟಾಗಿ ಮೀಟ್ ಮಾಡ್ತಾ ಇರ್ತೀನಿ. ಆ ಹುಡುಗನಲ್ಲಿ ನಾನೇನಾದರೂ ಒಂದು ಮಾಡಬೇಕು, ಮೇಲ್ ಬರಬೇಕು, ಬದುಕಬೇಕು ಅನ್ನೋ ಒಂದು ಹುಮ್ಮಸ್ಸು, ಒಂದು ತುಡಿತಾ ಇದೆ. ಆ ತುಡಿತದ ಮಧ್ಯದಲ್ಲಿ ಅಂಬಿನಿಂಗ್ ವಯಸ್ಸಾಯಿತು ಆದಮೇಲೆ 3-4 ವರ್ಷ ಸಿನಿಮಾ ಮಾಡದೇ ಇರೋದಕ್ಕೆ ಕಾರಣ ಏನು ಅಂತ ನಾನು ಯಾವಾಗಲೂ ಡಿಸ್ಕಸ್ ಮಾಡ್ತಾ ಇದ್ದಾಗ ಒಂದು 4ರಿಂದ 5 ಕತೆಗಳನ್ನ ಮಾಡಿ ಬೌಂಡೆಡ್ ಸ್ಕ್ರಿಪ್ಟ್ ರೆಡಿ ಇಟ್ಕೊಂಡಿದ್ದಾನೆ. ಅದರಲ್ಲಿ 2-3 ಸ್ಕ್ರಿಪ್ಟ್ ಅಂತೂ ಭಾಳ ದೊಡ್ಡ ಮಟ್ಟಕ್ಕಿದೆ. ಮುಂದಿನ ದಿನಗಳಲ್ಲಿ ಅದನ್ನು ಗುರು ರಿವೀಲ್ ಮಾಡ್ತಾನೆ. ಈ ಸಿನಿಮಾನ ತೊಗೊಳ್ಬೇಕಂದ್ರೆ ಮುಖ್ಯವಾದ ಕಾರಣ ಗುರು. ನನ್ನ ಒಂದು ಮ್ಯಾನ್ ಆ್ಯಂಡ್ ಹ್ಯೂಮನ್ ಈ ಎರಡರ ಮಧ್ಯೆ ಒಂದು ಕತೆ ಮಾಡಬೇಕು ಅಂತ ಅವನ ಬಾಲ್ಯದ ಆಸೆ. ಅದನ್ನು ಮಾಡಿಕೊಂಡು ಆ ಕಥೆನ ಹೇಳಿ ಇದಕ್ಕೆ ಯಾರು ಅಂತ ಹೇಳಿದಾಗ ನನಗೆ ದೇವರಾಜ್ ಸಾರು ನಾವು ಒಂದು ಯಾವ ರೀತಿ ಹೇಳ್ಬೇಕಂದ್ರೆ ಒಂದು ಮನೆಯವರಂದ್ರೆ ತಪ್ಪಾಗಲಾರ್ದು. ಸೊ ಪ್ರಜ್ವಲ್ ಅಂತ ಹೇಳಿದಾಗ ನಾನು ಹೇಳಿದೆ ದ ಬೆಸ್ಟ್ ಪರ್ಸನ್ ಫಾರ್ ದಿಸ್ ಕ್ಯಾರೆಕ್ಟರ್ ಅಂತ. ಸೊ ಭಾಳಷ್ಟು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಸೊ ಗುರು ಉತ್ತಮವಾದ ಕತೆ ಮಾಡ್ಕೊಂಡಿದ್ದಾನೆ. ಅದೇ ರೀತಿ ಡೆಡಿಕೇಟೆಡಾಗಿ ಕೆಲಸ ಮಾಡ್ತಾನೆ. ನೋಡೋಕ್ಕಷ್ಟೇ ಹೈಟ್ ಕಡಿಮೆ, ಕೆಲಸ ತೊಗೊಳ್ಳೋಂಥ ಶಕ್ತಿ, ಎಲ್ಲಿ ಏರ್ದನಿ ಮಾಡಬೇಕು, ಎಲ್ಲಿ ಅಣ್ಣ ಅಪ್ಪ ಅನ್ಬೇಕು ಅದು ಗೊತ್ತಿದೆ. ಅದು ಅವನ ಗೆಲುವಿನ ಸೂತ್ರ. ಈ ಒಂದು ಸಿನಿಮಾ ದೊಡ್ಡ ಮಟ್ಟಿಗೆ ಹಿಟ್ಟಾಗಿ ಗುರು ಕೂಡ ಮೇಲ್ಪಂಥೀಯ ನಿರ್ದೇಶಕ. ಹಾಗೂ ಅದೇ ರೀತಿ ಪ್ರಜ್ವಲ್ ಅವ್ರಿಗೆ ನಾನು ಅವ್ರ ಜೊತೆ ಕೋಟೆ ಸಿನಿಮಾ ಮಾಡಿದಾಗಲೂ ಹೇಳಿದ್ದೆ, ಮೇಲ್ಭಾಗದ 4-5 ಹೀರೋಗಳಲ್ಲಿ ನಿಲ್ಲುವಂಥ ಎಲ್ಲ ಶಕ್ತಿ ಆ ಹುಡುಗನಲ್ಲಿದೆ. ಆ ಸಮಯ ಸಂದರ್ಭ ಬಂದಿರಲಿಲ್ಲ. ಈ ಸ್ವಾಮಿ ದೊಡ್ಡ ಗಣಪತಿಯ ಆಶೀರ್ವಾದದೊಂದಿಗೆ ಈ ಸಿನಿಮಾದಿಂದ ಮೇಲ್ಪಂಥೀಯ 4-5 ಹೀರೋಗಳಲ್ಲಿ ಒಬ್ಬರಾಗಿ ನಿಲ್ತಾರೆ ಅನ್ನೋ ನಂಬಿಕೆ ನನಗಿದೆ. ನಮ್ಮ ಸಂಪೂರ್ಣವಾದ ಸಪೋರ್ಟ್ ಪ್ರಜ್ವಲ್ ಅವ್ರಿಗಿರುತ್ತೆ. ಅದೇ ರೀತಿಯಾಗಿ ಈ ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ, ಕ್ಯಾಮ್ರಾಮ್ಯಾನ್ ಆಗಲಿ, ಈ ಸಿನಿಮಾಲಿ ನಟನೆ ಮಾಡ್ತಾರಂಥ ಎಲ್ಲ ಸಹ ಕಲಾವಿದರಿಗೂ ಒಳ್ಳೆಯದಾಗಲಿ. ಈ ಸಿನಿಮಾ ದೊಡ್ಡ ಮಟ್ಟಕ್ಕೆ ಗೆಲ್ಲುತ್ತೆ. ನಾನು ಈ ಸಿನಿಮಾ ತಂಡಕ್ಕೆ ಒಂದು ಸಪೋರ್ಟ್ರಾಗಿ ಸದಾಕಾಲ ರಿಲೀಸ್ವರೆಗೂ ಇರ್ತೀನಿ ಅಂತ ಹೇಳ್ತಾ ಈ ಸಿನಿಮಾ ತಂಡಕ್ಕೆ ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು. ನಿಮ್ಮೆಲ್ಲ ಸಹಕಾರಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬೆಸ್ಟ್ ವಿಶಸ್ಗೆ. ಇದೀಗ ನಮ್ಮ ಚಿತ್ರದ ನಾಯಕಿ ಇದ್ದಾರೆ ಸಂಪತ್ ಅವರೇ. ಫಸ್ಟ್ ಆಫ್ ಆಲ್ ವೆಲ್ಕಮ್ ಆನ್ ಬೋರ್ಡ್. ಹೇಗೆ ಅನ್ನಿಸ್ತಾ ಇದೆ? ಕರಾವಳಿ ಅದ್ಭುತವಾದಂತಹ ಟೆಕ್ನಿಷಿಯನ್ಸ್ ಇರಬಹುದು, ಕಲಾವಿದರೆಲ್ಲರೂ ಇದ್ದಾರೆ, ಅದರ ಪ್ರಮುಖ ಪಾತ್ರದಲ್ಲಿ ನೀವು ಕೂಡ ಕಾಣಿಸ್ತಾ ಇದ್ದೀರಾ. ಹಲೋ, ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ಎವ್ರಿ ಒನ್ ಫಾರ್ ಕಮಿಂಗ್. ದೇವರಾಜ್ ಸರ್ ಆ್ಯಂಡ್ ಫ್ಯಾಮಿಲಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಗುರು ಸರ್. ನಾನು 1 ವರ್ಷದಿಂದ ಅವ್ರನ್ನ ಮೀಟ್ ಮಾಡಿದೆ. ಆ್ಯಂಡ್ 1 year later he called me, he remembered me and he called me for this film. So I'm super thrilled to be on board. And ಈ ಟೆಂಪಲ್ಗೆ ಎಷ್ಟೋ ಟ್ಯೂಸ್ಡೇಸ್ ಬಂದಿದ್ದೀನಿ ನಾನು. ಸೊ ಮುಹೂರ್ತಕ್ಕೆ ಬಂದಿರೋದು ಐ ಫೀಲ್ ವೆರಿ ಹ್ಯಾಪಿ.
yeah, just very grateful and thankful. ಥ್ಯಾಂಕ್ ಯು ಸೋ ಮಚ್ ಸಂಪತ್ ಅವರೇ. ಈಗ ಪ್ರಜ್ವಲ್ ಅವರು ಮಾತನಾಡೋದಕ್ಕೂ ಮುನ್ನ ನಮ್ಮ ಜೊತೆಗೆ ನಮ್ಮ ಡೈನಾಮಿಕ್ ಹೀರೋ ಇದ್ದಾರೆ ದೇವರಾಜ್ ಸರ್. ದೇವರಾಜ್ ಸರ್, ಅಲ್ಲಿಂದಲೇ ಆದರೂ ಪರವಾಗಿಲ್ಲ, ನಿಮಗೆ ಕರಾವಳಿಯ ಫಸ್ಟ್ ಲುಕ್ ಟೀಸರನ್ನು ನೋಡಿದಾಗ ಇಷ್ಟು ಜರ್ನಿಯಲ್ಲಿ ಪ್ರಜ್ವಲ್ ದೇವರಾಜ್ ಅವರು ಖಂಡಿತವಾಗಿಯೂ ವಿಭಿನ್ನವಾಗಿ ತುಂಬಾ ಪರಿಶ್ರಮ ಹಾಕಿ ಕರಾವಳಿಗೆ ಮುನ್ನುಡಿಯನ್ನು ಬರೆದಿದ್ದಾರೆ. ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಹೇಳಬೇಕು ಪ್ಲೀಸ್ ಸರ್. ಎಲ್ರಿಗೂ ನಮಸ್ಕಾರ. ಸ್ಟೇಜಿಗೆ ಬರ್ಬೋದಾ ಸರ್? ಪ್ಲೀಸ್ ವೇದಿಕೆ ಮೇಲೆ ಬರಬೇಕು ಸರ್. ಎಲ್ರಿಗೂ ನಮಸ್ಕಾರ. ನಾನಿಲ್ಲಿ ಗೆಸ್ಟ್ ಮಾತ್ರ, ನಾನು ಟೀಮಿನ ಒಂದು ಭಾಗ ಅಲ್ಲ, ಆದರೂ ಇವತ್ತು ಟೀಮಿನ ಒಂದು ಭಾಗ ಆಗಿದ್ದೀನಿ. ಅವರು ಹೇಳಿದಾಗೆ ಕರಾವಳಿನ ಟೀಸರ್ ಫಸ್ಟ್ ನೋಡಿದಾಗ ತುಂಬ ಇಂಪ್ರೆಸಿವ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಫಸ್ಟ್ ಪೋಸ್ಟರ್ ಕೊಟ್ಟಾಗಲೂ ಅಷ್ಟೇ, ಆ ಪೋಸ್ಟರ್ ನೋಡಿದಾಗಲೂ ತುಂಬ ಖುಷಿ ಆಯಿತು. ಪ್ರಜ್ವಲ್ಗೆ ಹೇಳಿದೆ ತುಂಬ ಚೆನ್ನಾಗಿದೆ ಕಣೋ, ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತೀನಿ ಗುರು ಅಂತ ಹೇಳಿ. ಅಷ್ಟೇ ಅಲ್ಲ, ಆ ಟೀಸರು ಪೋಸ್ಟರ್ ಬಂದಾದಮೇಲೆ ನಾನು ಸುಮಾರು ಅಲ್ಲಿ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಿರ್ತೀನಲ್ಲ, ನಾನು ಹೋಗಿದ್ದ ಕಡೆ ಎಲ್ಲ ನನ್ನ ಜೊತೆಲಿ ಕೆಲಸ ಮಾಡ್ತಕ್ಕಂಥ ನಿರ್ದೇಶಕರು, ಸಂಗೀತ ನಿರ್ದೇಶಕರು, ಕ್ಯಾಮ್ರಾಮನ್ಗಳು ಎಲ್ಲರೂ ಅದ್ರ ಬಗ್ಗೆ ಏನೋ ಮಾತಾಡ್ತಿದ್ರು. ಸರ್ ಪ್ರಜ್ವಲ್ದು ಡಿಸೈನ್ ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಅಂದರೆ ಚಿತ್ರರಂಗದಲ್ಲೇ ಆ ಥರದ ಒಂದು ಹವಾ ಹುಟ್ಟಿದೆ ಅಂತ ಹೇಳಿದ್ರೆ ಖಂಡಿತಗಳು ಗುರು ಅವರು ಹೊರಟಿರ್ತಕ್ಕಂಥ ದಾರಿ ಸುಗಮವಾಗಿದೆ, ಕರೆಕ್ಟ್ ಚಾಯ್ಸೇ ಮಾಡಿದ್ದಾರೆ ಅಂತ ಅನಿಸುತ್ತೆ ನನಗೆ. ಆಲ್ ದಿ ಬೆಸ್ಟ್ ಗುರು. ಆ್ಯಂಡ್ ಪ್ರಜ್ವಲ್ಗೂ ಡೆಫಿನೆಟ್ಲಿ ಇಟ್ ಇಸ್ ವೆರಿ ವೆರಿ ಡಿಫ್ರೆಂಟ್ ಟೈಪ್ ಆಫ್ ಫಿಲಮ್. ಅವನಲ್ಲಿರ್ತಕ್ಕಂಥ ಪ್ರತಿಭೆ ತೋರಿಸ್ಕೊಳ್ಳೋದಕ್ಕೆ ಅವನಿಗೆ ಸಾಕಷ್ಟು ಅವಕಾಶಗಳು ಬಂದಿದೆ. ಇದು ಅದು ಎಲ್ಲದಕ್ಕಿಂತ ಉತ್ತಮವಾಗಿ ಅಥವಾ ವಿಭಿನ್ನವಾಗಿದೆ ಅಂತ ನನಗೆ ಅನಿಸುತ್ತೆ. ಅದಕ್ಕೆ ನ್ಯಾಯ ಒದಗಿಸ್ತಾನೆ ಪ್ರಜ್ವಲ್ ಅನ್ನೋ ನಂಬಿಕೆ ನಮ್ಮ ನಿರ್ದೇಶಕರಿಗೂ ಇದೆ, ನಮ್ಮ ನಿರ್ಮಾಪಕರು ಮಂಜು ಅವ್ರಿಗೂ ಇದೆ, ಎಲ್ರಿಗೂ ಇದೆ. ಹಾಗೆ ನನಗೂ ಆ ನಂಬಿಕೆ ಇದೆ. ಆಲ್ ದಿ ಬೆಸ್ಟ್ ಪ್ರಜು, ಡೂ ವೆಲ್. ಇನ್ನು ಇಡೀ ಚಿತ್ರತಂಡಕ್ಕೆ ಶುಭ ಹಾರೈಸ್ತೇನೆ. ನಮ್ಮ ಸಚಿನ್ ಬಸೂರವರು ಇತ್ತೀಚೆಗೆ ಭಾಳ ಚೆನ್ನಾಗಿ ಮ್ಯೂಸಿಕ್ ಮಾಡ್ತಿದ್ದಾರೆ. ನನ್ನ ಚಿಕ್ಕ ಮಗನ ಒಂದು ಪಿಕ್ಚರ್ಗೂ ಇತ್ತೀಚೆಗೆ ಒಂದು ಮ್ಯೂಸಿಕ್ ಮಾಡಿದ್ದಾರೆ. ಹಾಡುಗಳು ತುಂಬ ಚೆನ್ನಾಗಿದೆ. ಹಾಡುಗಳು ಇದನ್ನು ಅಷ್ಟೇ ಸೊಗಸಾಗಿ ಮಾಡ್ತೀರಾ. ಆ್ಯಂಡ್ ನೀವು ಆಗಲೇ ಹೇಳಿದ್ರಿ ಕರಾವಳಿ ಆದ್ದರಿಂದ ನನಗೆ ಇದು ಸ್ಪೆಷಲ್ ಆಗುತ್ತೆ, ಬಿಕಾಸ್ ನಾನು ಕರಾವಳಿ ಆದ್ಮೇಲೆ ಖಂಡಿತ ಅದು ನಮ್ಮ ಊರಿನ ಸೊಗಡು ನಮಗೆ ಬಂದಾಗ ಅದನ್ನು ಹೆಚ್ಚು ರೂಪ ಪಡ್ಕೊಳ್ಳೋಂಥ ಒಂದು ಸಾಧ್ಯತೆಗಳಿರುತ್ತೆ. ಡೆಫಿನೆಟ್ಲಿ ದಟ್ ವಿಲ್ ಹ್ಯಾಪನ್. ಒನ್ಸ್ ಅಗೇನ್ ಐ ವಿಶ್ ಆಲ್ ಆಫ್ ಯು ವೆರಿ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಮೀ ಟುಡೇ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ಥ್ಯಾಂಕ್ಸ್ ಫಾರ್ ದ ವಿಶಸ್. ಇದೀಗ ಸಾರಿ, ನಾವು ಮಂಜು ಅವರು ಇದ್ದಾರೆ ಇಲ್ಲಿ. ಮಂಜು ಅವ್ರಿಗೆ ಮಾಡ್ತಿರ್ಬಿಟ್ಟೆ. ಜಾಕ್ ಮಂಜು ಅವರು ನಮಗೆ ಪರಿಚಯ ಸುಮಾರು ಒಂದು 30 ವರ್ಷದಿಂದ. ಅವರು ಹೊಸದಾಗಿ ನಿರ್ಮಾಪಕರಾಗಿ ಬಂದಾಗಿಂದ ನಾನು ನಾಯಕ ನಟನಾಗಿದ್ದೆ, ಆವಾಗಿಂದಲೂ ಕೆಲಸ ಮಾಡಿದ ಜೊತೆಯಲ್ಲಿ. ಮಂಜು ಭಾಳ ಡಿಸಿಪ್ಲಿನ್ಡ್ ಪ್ರೊಡ್ಯೂಸರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಈಸ್ ಬಿಹೇವಿಯರ್ ಇಸ್ ಸೋ ಗುಡ್, ಸೋ ನೈಸ್, ಬಟ್ ಈಸ್ ವೆರಿ ಕ್ಯಾಲ್ಕುಲೇಟಿವ್, ವೆರಿ ಗುಡ್. ಪ್ರತಿಯೊಂದನ್ನು ಅನಲೈಸ್ ಮಾಡಿಯೇ ಒಂದು ಹೆಜ್ಜೆನ ಮುಂದಕ್ಕೆ ಇಡ್ತಾರೆ ಅಂತ ಒಬ್ಬ ನಿರ್ಮಾಪಕರವರು. ಅದಕ್ಕೆ ಇಷ್ಟು ವರ್ಷ ಅವರು ಸ್ಥಿರವಾಗಿ ನಿಂತಿದ್ದಾರೆ ಆ್ಯಂಡ್ ಇತ್ತೀಚೆಗೆ ಚೆನ್ನಾಗಿ ಬೆಳೆದಿದ್ದಾರೆ. ಆ್ಯಂಡ್ ಈಸ್ ಬೀನ್ ಸಪೋರ್ಟಿಂಗ್ ಲಾಟ್ ಆಫ್ ಪೀಪಲ್. ದಟ್ ಇಸ್ ಅ ಗ್ರೇಟ್ ಥಿಂಗ್ ಮಂಜು. ನಿಜವಾಗ್ಲೂ ನಿಮ್ಮಂಥವ್ರು ಸಪೋರ್ಟ್ ಇದ್ರೇ ಯಂಗ್ ಟ್ಯಾಲೆಂಟ್ಸು ಹೊರಗೆ ಬರೋದು ಸಾಧ್ಯವಾಗೋದು. ಅದಕ್ಕೆ ಇವತ್ತೇ ಒಂದು ಉದಾಹರಣೆ ಆಗಿದೆ. ಪ್ಲೀಸ್ ಕೀಪ್ ದಿಸ್ ವರ್ಕ್ ಅಪ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಇದೀಗ ನಮ್ಮ ಕರಾವಳಿಯ ಧನಂಜಯ ಮಾತನಾಡುವಂತಹ ಸಮಯ. ಪ್ರಜ್ವಲ್ ಸರ್ ಫಸ್ಟ್ ಲುಕ್ ರಿಲೀಸ್ ಆದ ಕೂಡಲೇ ಎಲ್ಲರಲ್ಲೂ ಸುದ್ದಿ ಸದ್ದು ಮಾಡಿದ್ದು ಮಾತ್ರ ಅಲ್ಲ, ಇದೊಂಥರ ವೈಬ್ರೇಷನನ್ನು ಕ್ರಿಯೇಟ್ ಮಾಡಿರುವಂತಹ ಪೋಸ್ಟರ್. ಹಾಗಾಗಿ ಧನನಾಗಿ ನಿಮ್ಮ ಪಾತ್ರದ ಜೊತೆಗೆ ಫಸ್ಟ್ ಲುಕ್ಕನ್ನು ಅದ್ರ ಮೇಲೆ ಕೂತ್ಕೊಂಡು ನಮ್ಗೆ ಇಲ್ಲಿ ನೋಡುವಾಗಲೇ ಭಯ ಆಗ್ತಾ ಇದೆ. ಆ ಶೂಟ್ ಎಕ್ಸ್ಪೀರಿಯನ್ಸನ್ನು ಕೂಡ ದಯವಿಟ್ಟು ಹೇಳಬೇಕು ಸರ್. ನನಗೆ ಪ್ರಾಣಿಗಳಂದರೆ ತುಂಬ ಇಷ್ಟ. ಅವನ ಹೆಸರು ಸೋಮನಾಥ ಅಂತ. ಸೊ ಅದರಲ್ಲಿ 2 ಗೆಟಪ್ ಬರುತ್ತೆ. ಮೊದಲನೇ ಗೆಟಪ್ಪು ಸ್ವಲ್ಪ ಅವನಿಗೆ ಮಸ್ಕ ಹೊಡೆದು ಒಂದು ರಿದಮ್ ಸೆಟ್ ಮಾಡಿ ಅವನ ಜೊತೆ ಫ್ರೆಂಡ್ಸ್ ಮಾಡಿಕೊಂಡು ಅದಾಯಿತು. ಆ 2ನೇ ಗೆಟಪ್ಪಲ್ಲಿ ನನಗೆ ಅವನ ಮುಂದೆ ಹೋಗೋದಕ್ಕೆ ಭಯ ಆಗ್ತಿತ್ತು. ಯಾಕಂದರೆ ಅದನ್ನು ನನ್ನನ್ನು ನಾನು ನೋಡ್ಕೊಂಡ್ರೆ ನನಗೆ ಭಯ ಆಗ್ತಿತ್ತು. ಮಹಿಷಾಸುರನ ಗೆಟಪ್ಪಲ್ಲಿದ್ದೆ. ಸೊ ಅದರಲ್ಲಿ ಅವನ್ನ ಸ್ವಲ್ಪ ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟ ಆಯಿತು. ಬಟ್ ಅವ್ನು ನೋಡೋದಕ್ಕೆ ಮಾತ್ರ ಹಾಗೆ ಎಕ್ಸ್ಟ್ರೀಮ್ಲಿ ಸಾಫ್ಟ್. ಸೊ ಅವನ ಜೊತೆ ಕೆಲಸ ಮಾಡೋದು ಕಷ್ಟ ಆಗಿಲ್ಲ. ಒಂದು ವಾರ ಕಾಲು ನೋವ್ತಿತ್ತು ಅಷ್ಟೇ ಅವನ್ನ ಹ್ಯಾಂಡಲ್ ಮಾಡೋಕ್ಕೆ. ಸೊ ಮಂಜು ಸರ್ ಹೇಳ್ದಂಗೆ ಗುರು ನೋಡೋಕ್ಕೆ ಮಾತ್ರ ಹೀಗೆ, ಕೆಲಸ ಹೇಗೆ ತೊಗೋಬೇಕನ್ನೋ ಚೆನ್ನಾಗಿ ಗೊತ್ತು. ಅದು ನನಗೆ ಟೀಸರಲ್ಲೇ ನನಗೂ ಅರ್ಥ ಆಗಿದೆ. ಈಗ ಇಂಡಸ್ಟ್ರಿ ಹೇಗೆ ಬೆಳೀತಿದೆ, ನಮ್ಮ ಕನ್ನಡ ಚಿತ್ರರಂಗ ಹೇಗೆ ಬೆಳೀತಿದೆ, ಆಮೇಲೆ ಸಿನಿಮಾ ಈಗ ಪರ್ಸ್ಪೆಕ್ಟಿವ್ ಏನಿದೆ ಬಹಳ ಬೇರೆಯೇ ಇದೆ. ಯಾಕಂದರೆ ಈಗ ಎಲ್ಲರ ಕೈಯಲ್ಲೂ ಮೊಬೈಲಲ್ಲಿ ಪ್ರತಿಯೊಬ್ಬರೂ ವರ್ಲ್ಡ್ ಸಿನಿಮಾ ನೋಡ್ತಾರೆ. ಸೊ ನಾವು ಬರೀ ಇಲ್ಲಿ ಗುದ್ದಾಡ್ತಾ ಇಲ್ಲ, ಅಲ್ಲಿ ಗುದ್ದಾಡ್ತಾ ಇದ್ದೀವಿ.
ಸೊ ಪ್ರತಿಯೊಂದನ್ನು ಬಹಳ ಸೂಕ್ಷ್ಮತೆಯಿಂದ ಮಾಡಬೇಕಾಗತ್ತೆ. ಸೊ ಅದೇ ಸೂಕ್ಷ್ಮತೆ ನನಗೆ ಟೀಸರಲ್ಲೇ ನನ್ನ ಟೆಕ್ನಿಕಲ್ ತಂಡ ಅದನ್ನು ಮಾಡಿದ್ದಾರೆ, ಎಲ್ಲರೂ ಮೆಚ್ಚುಗೆ ಪಡೆದಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನನಗೆ ನೆಮ್ಮದಿ ಇದೆ, ಸಿನಿಮಾ ಹೇಗೆ ಬರುತ್ತೆ ಅಂತ ನನಗೆ ಇನ್ನೂ ಜಾಸ್ತಿ ಕಾನ್ಫಿಡೆನ್ಸ್ ಇದೆ ಇವಾಗ. ಗುರು ಮತ್ತು ನಾನು ಈಗಾಗಲೇ ಒಂದು ಸಿನಿಮಾ ಮಾಡಬೇಕಿತ್ತು, ಹಲವಾರು ಕಾರಣಗಳಿಂದ ಅದು ಆಗಿಲ್ಲ. ಬಟ್ ಅವತ್ತಿಂದ ಗುರು ಬ್ರೋ ನಾನು ಬರ್ತೀನಿ, ವಾಪಸ್ ಒಂದು ಸೂಪರ್ ಕತೆ ಇಟ್ಕೊಂಡು ಬರ್ತೀನಿ ಅಂದರು. ಹಾಗೆ ಬಂದರು. ಕತೆ ನನಗೆ ಬಹಳ ಇಷ್ಟ ಆಯಿತು. ಇತ್ತೀಚೆಗೆ ನೀವು ಹೇಳ್ದಂಗೆ ನನ್ನ ಖುಷಿಗೆ ಸಿನಿಮಾ ಮಾಡಿದ್ರೂ ನನ್ನ ಫ್ಯಾನ್ಸ್, ನನ್ನ ಆಡಿಯನ್ಸ್ ನನ್ನ ಯಾರು ಪ್ರೀತಿ ಮಾಡ್ತಾರೆ ಅವ್ರಿಗೋಸ್ಕರನೇ ಮಾಡ್ತೀನಿ, ಅವ್ರು ಖುಷಿ ಆಗಬೇಕು ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ತೀನಿ. ಕರಾವಳಿ ಖಂಡಿತವಾಗ್ಲೂ ಅಂಥ ಒಂದು ಸಿನಿಮಾ ಆಗುತ್ತೆ ಅಂತ ನಂಬಿದ್ದೀನಿ. ಅಭಿನೂ ಅದ್ಭುತವಾದ ಕೆಲಸ ಮಾಡಿದ್ದಾರೆ, ಸಚಿನ್ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಈಗ ನಮ್ಮಿಬ್ಬರ ಜೊತೆನೂ ಸಚಿನ್ ಕೆಲಸ ಮಾಡ್ತಿದ್ದಾರೆ. ಆ ಹಾಡುಗಳನ್ನೂ ಕೇಳಿದ್ದೀನಿ ನಾನು. ಆ ಹಾಡುಗಳು ತುಂಬ ಅದ್ಭುತವಾಗಿ ಬಂದಿದೆ. ಖಂಡಿತವಾಗ್ಲೂ ನಮ್ಮ ಸಿನಿಮಾ ಹಾಡುಗಳು ಚೆನ್ನಾಗಿ ಬರುತ್ತೆ ಅನ್ನೋ ನಂಬಿಕೆ ಇದೆ. ಮಂಜು ಸರ್ ತಂದೆ ಹೇಗೆ ಅಷ್ಟು ವರ್ಷಗಳಿಂದ ಜೊತೆಗಿದ್ದಾರೆ, ನಾನು ಬಂದ ಆಗ್ತಾನೆ ಒಂದು 4-5 ಸಿನಿಮಾ ಮಾಡಿದ್ದೆ. ಸೊ ಕೋಟೆಯಿಂದ ಜೊತೆಗಿದ್ದೀವಿ. ಆ್ಯಂಡ್ ತಂದೆ ಹೇಳ್ದಂಗೆ ಹಿಸ್ ಕಲ್ಚರ್, ಹಿಸ್ ಬಿಹೇವಿಯರ್ ಈಸ್ ವಂಡರ್ಫುಲ್. ಇದು ನನ್ನ 40ನೇ ಸಿನಿಮಾ, ಅದು ಹೇಳೋದು ಮತ್ತೆ. ಸೊ ಖಂಡಿತವಾಗ್ಲೂ ನನಗೆ ಹೇಗೆ ಈ ಸಿನಿಮಾ ಒಂದು ಮೈಲಿಗಲಾಗುತ್ತೋ ಖಂಡಿತವಾಗ್ಲೂ ಕನ್ನಡ ಸಿನಿಮಾಲಿ ಕೂಡ ಇದೊಂದು ಮೈಲಿಗಲಾಗುತ್ತೆ. ಮಿತ್ರ ಸರ್ ಜೊತೆ ಜಂಬೂ ಸವಾರಿಯಲ್ಲಿ ಕೆಲಸ ಮಾಡಿದ್ದೆ. ಆಗ್ಲಿಂದ ಸ್ನೇಹಿತರು ನಾವಿಬ್ಬರು. ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಭಾಳ ಮಜವಾಗಿರುತ್ತೆ. ಆನ್ ಶೂಟ್ ಆಫ್ ಶೂಟ್ ಎರಡೂ. ಜಿ ಅವ್ರ ಜೊತೆ 3ನೇ ಸಿನಿಮಾ, ಅಲ್ಲಿ ಬರವಣಿಗೆಯಲ್ಲಿ ಎಷ್ಟು ಸ್ಟ್ರಾಂಗ್ ಇರೋ ನಟನೆಯಲ್ಲೂ ಅಷ್ಟೇ ಸ್ಟ್ರಾಂಗ್ ಆಗಿದ್ದಾರೆ. ಸೊ ಅಮ್ಮ ಹೇಳಿದ್ರು ಆಗಲೇ, ಅಮ್ಮನ ಪಾತ್ರ ಮಾಡಿದ್ರು ಈಗ ಅಜ್ಜಿ ಅಂತ. ಈಗ ಗುರು ಎಲ್ರಿಗೂ ಬೇಕು ಅಂತ ಬಿಳಿ ಕೂದಲು ಬಿಡಿಸಿದ್ದಾರೆ ನಮ್ಮ ಸಿನಿಮಾಗೆ. ಇಲ್ಲ ನೋಡಿದ್ರೆ ಅವ್ರ ಅಜ್ಜಿ ಥರ ಕಾಣಿಸೋದಿಲ್ಲ. ಶ್ರೀಧರ್ ಸರ್ ಈಗ ತಾನೇ ನೀವು ನಮ್ಮ ಚೀತಾ ಸೆಟ್ಟಲ್ಲಿ ಇಬ್ಬರು ಜೊತೆಗೆ ನೋಡಿದ್ದೀರಾ. ನೆಕ್ಸ್ಟ್ ಮುಂದಕ್ಕೆ ಬರೋ ಎಲ್ಲ ಸಿನಿಮಾಗಳಲ್ಲೂ ಜೊತೆಗೆ ಇರ್ತೀವಿ ಖಂಡಿತವಾಗ್ಲೂ. ಸೊ ಈಸ್ ಫ್ಯಾಮಿಲಿ. ಯಾರು ಬಿಟ್ಟಿಲ್ಲ, ವಿನೋದ್ ಅವರು ಒಳ್ಳೆ ಸ್ನೇಹಿತರು. ನಾವು ವಿ ಡೂಯಿಂಗ್ ಅ ಫಿಲ್ಮ್ ಟುಗೆದರ್ ಆ್ಯಂಡ್ ಐ ಆಮ್ ಶ್ಯೂರ್ ಇಟ್ ಬಿ ಅ ಬಿಗ್ ಸಕ್ಸಸ್. ಸೊ ಖಂಡಿತವಾಗ್ಲೂ ಕರಾವಳಿ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನ ಮಾಡ್ತೀವಿ. ಆ್ಯಂಡ್ ನೀವೆಲ್ಲರೂ ಇಲ್ಲಿ ಬಂದಿರೋದಕ್ಕೆ ತುಂಬ ದೊಡ್ಡ ಧನ್ಯವಾದಗಳು. ಆ್ಯಂಡ್ ನನ್ನ ಫ್ಯಾಮಿಲಿ ಇದೆ, ಅವ್ರು ಯಾವಾಗಲೂ ನನಗೆ ದೊಡ್ಡ ಸಪೋರ್ಟ್. ಅವರಿಲ್ಲದೆ ಏನು ನಾನು ಸ್ಟಾರ್ಟ್ ಮಾಡಲ್ಲ. ಸೊ ಅವರಲ್ಲಿರೋದು ಇನ್ನೂ ಬಹಳ ಖುಷಿ. ಸೊ ಬಂದಿರೋ ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ದ ಸಪೋರ್ಟ್, ಥ್ಯಾಂಕ್ ಯು ಫಾರ್ ದ ಲವ್. ಇದು ಹೀಗೆ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಪ್ರಜ್ವಲ್ ಸರ್. ಒಬ್ಬ ಒಳ್ಳೆ ನಟನಿಗೆ ಒಳ್ಳೆ ಕಥೆ ಸಿಕ್ಕಿದ್ರೆ ಇತಿಹಾಸ ಸೃಷ್ಟಿ ಆಗುತ್ತೆ ಅಂತ ಹೇಳ್ತಾರೆ. ಒಳ್ಳೆ ನಟ, ಒಳ್ಳೆ ಕಥೆ, ಒಳ್ಳೆ ತಂಡ ಸಿಕ್ಕಾಯಿತು. ಇತಿಹಾಸಕ್ಕಾಗಿ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ವಿ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ 40ನೇ ಸಿನಿಮಾ ಸೂಪರ್ ಹಿಟ್ ಆಗಲಿ ನಮ್ಮ ಕರಾವಳಿ ಅಂತ ನಾವೆಲ್ಲರೂ ಹಾರೈಸ್ತಾ ಇದ್ದೀವಿ. ಇದೀಗ ಗ್ರೂಪ್ ಫೋಟೋಗೂ ಮುನ್ನ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಯಾವುದಾದ್ರೂ ಪ್ರಶ್ನೆಗಳಿದೆ ಕೇಳಬಹುದು. ಲಕ್ಷ್ಮಿ, ಇದಕ್ಕೆ ಸಾಕಷ್ಟು ಇದೆ. ಅಲ್ಲಿ ಹೋದ್ಮೇಲೆ ಅಲ್ಲಿರುವಂಥ ಅಂದರೆ ನಾನು ಈಗ ಕೆಲಸ ಮಾಡುವಂಥ ಈ ದನಕರುಗಳ ಜೊತೆ ಸ್ವಲ್ಪ ಬಳಗಬೇಕು. ಒಂದು ಭಾಷೆಯ ಶೈಲಿ, ಒಂದು ಅದೆಲ್ಲಕ್ಕಿಂತ ಹೆಚ್ಚಾಗಿ ಒಂದು ಅದು ರಿವೀಲ್ ಮಾಡೋದಕ್ಕಾಗಲ್ಲ. ಬಟ್ ಒಂದು ಪಾರ್ಟ್ ಆಫ್ ದ ಸಿನಿಮಾಗೆ ಒಂದಷ್ಟು ಟ್ರೈನಿಂಗ್ ಮಾಡಬೇಕು. ಸೊ ಅಲ್ಲಿ ಹೋದ್ಮೇಲೆ ಅದು ಶುರುವಾಗುತ್ತೆ ಶೂಟಿಂಗ್ ಜೊತೆ. ಬಟ್ ನನಗೆ ಇದು ಬಹಳ ವಸ್ತು. ಇಂಥ ಒಂದು ಪಾತ್ರ ಮಾಡಿಲ್ಲ, ಅಂಥ ಒಂದು ಜಾಗದ ಸೊಗಡು ಬಗ್ಗೆ ನಾನು ಒಂದು ಪಾತ್ರ ಮಾಡಿರಲಿಲ್ಲ. ಸೊ ಟ್ರೈನಿಂಗ್ ಒಂದು ಅಷ್ಟು ಮಟ್ಟಿಗೆ ಇರುತ್ತೆ. ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಟ್ರೈನಿಂಗ್ ಇರುತ್ತೆ. ಗುರು ಸರ್, ಕರಾವಳಿ ಅಂದಿದ ತಕ್ಷಣ ಅದು ಭೌಗೋಳಿಕ ಪ್ರದೇಶದಲ್ಲಿ ಚಿಕ್ಕದಿರಬಹುದು, ಆದರೆ ಅಲ್ಲಿನ ಒಂದು ಸೊಬಗು ತುಂಬ ದೊಡ್ಡದಾಗಿದೆ. ಅದನ್ನು ಎಕ್ಸ್ಪ್ಲೋರ್ ಮಾಡುವಂಥ ಒಂದು ಕೆಲಸಗಳು ಈ ಒಂದಷ್ಟು ಸಿನಿಮಾಗಳೆಲ್ಲ ಆಗಿದೆ. ಎಸ್ಪೆಷಲಿ ಕಾಂತಾರ ಸಿನಿಮಾದಲ್ಲಿ. ಈ ಸಿನಿಮಾದಲ್ಲಿ ಏನೆಲ್ಲ ಕಲಾ ಪ್ರಕಾರಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀರಾ? ಯಾಕಂತಂದರೆ ಈಗ ನೀವೆಲ್ಲ ಕೇಸರಿ ಶಾಲ್ ಧರಿಸಿರೋದು ನೋಡಿ ಖುಷಿ ಆಯಿತು. ಆದರೆ ರೀಸೆಂಟಾಗಿ ಕಾಂತಾರ ಸಿನಿಮಾಗೂ ಕೂಡ ಕಾಂತಾರ ಪಾರ್ಟ್ 1ಗೆ ಏನು ಮೇಕಿಂಗ್ ಆಗ್ತಿದೆ, ಅದರಲ್ಲಿ ಕೋಲಾ ಬಗ್ಗೆ ಎಲ್ಲ ಬಳಸಬಾರ್ದು ಅಂತಕ್ಕಂಥ VHP ಅವರು ಒಂದು ಇದು ಮಾಡ್ತಾ ಇದ್ದಾರೆ. ಸೊ
ಭೂತಕೋಲ ನಿಮ್ದ್ರಲ್ಲಿ ಇರುತ್ತಾ, ಅದು ಬಿಟ್ಟು ಬೇರೆ ಏನೆಲ್ಲ ಇರುತ್ತೆ ಅಂತಕ್ಕಂಥದ್ದು? ಇದು ದೈವಕೋಲದಕ್ಕೆ ಸಂಬಂಧಪಟ್ಟಿರೋ ಕತೆ ಅಲ್ಲ. ಕರಾವಳಿ ಅಂತಂದರೆ ನದಿ ಸಮುದ್ರದ ಮಧ್ಯದಲ್ಲಿರುವ ಒಂದು ಪ್ರದೇಶ. ಅದು ಕರ್ನಾಟಕದಲ್ಲಿ ಬೇಕಾದರೂ ಇರ್ಬೋದು, ಕೇರಳದಲ್ಲಿ ಬೇಕಾದರೂ ಇರ್ಬೋದು, ತಮಿಳ್ನಾಡಲ್ಲಿ ಬೇಕಾದರೂ ಇರ್ಬೋದು. ಯಾವುದೇ ಜಾಗ ಸಮುದ್ರದ ಅಕ್ಕಪಕ್ಕ ಇರೋ ಜನವಸತಿ ಇರುವ ಪ್ರದೇಶನ ಕರಾವಳಿ ಅಂತ ಕರೀತಾರೆ. ನೀವು ಹೇಳಿರುವ ಸಿನಿಮಾ ಕಾಂತಾರಗೂ ಇದಕ್ಕಿರುವ ಒಂದು ಸಿಮಿಲಾರಿಟಿ ಏನು ಅಂತಂದರೆ, ಎರಡು ರೂರಲ್ ಸ್ಟೋರಿಗಳು, ಕಲ್ಚರಲ್ ರೂಟೆಡ್ ಸ್ಟೋರಿಗಳು ಅಂತ ಅನ್ನೋದು ಬಿಟ್ಟರೆ ಬೇರೆ ಯಾವ ಸಂಬಂಧ. ಅದು ಬೇರೆ. ನಾನು ತುಂಬ ಜನಕ್ಕೆ ಈ ಪರ್ಟಿಕ್ಯುಲರ್ ವರ್ಡ್ನ ಹೇಳಿದ್ದೀನಿ. ಏನು ಅಂತಂದರೆ, ಪುಷ್ಪ ಮತ್ತು ದಸರಾ ಎರಡು ಬೇರೆ ಬೇರೆ ಕತೆಗಳು. ನೋಡೋದಕ್ಕೆ ನಿಮಗೆ ಒಂದೇ ಊರಲ್ಲಿ ನಡೀತಾ ಇರೋ ಕತೆ ಅಂತ ಅನಿಸ್ಬೋದು, ಬಟ್ ಅವೆರಡು ಬೇರೆ ಬೇರೆ ಕತೆಗಳು, ಬೇರೆ ಬೇರೆ ಸಿನಿಮಾಗಳು. ಆದರೆ ಮೊದಲ ನೋಟಕ್ಕೆ ನೋಡಿದಾಗ, ಆಮೇಲೆ ಸಹಜವಾಗಿ ಅಷ್ಟು ದೊಡ್ಡ ಸಕ್ಸಸ್ಫುಲ್ ಸಿನಿಮಾ ಆಗಿರೋದ್ರಿಂದ, ಮುಂಗಾರು ಮಳೆ ಬಂದ ಮೇಲೆ ಯಾರು ಲವ್ ಸ್ಟೋರಿ ಮಾಡಿದ್ರು ಮುಂಗಾರು ಮಳೆ ಮಾಡ್ತಿದ್ದಾರೆ ಅಂತ ಅನ್ಸೋದು. ಆ ಪ್ರೇಮಲೋಕ ಬಂದ ಮೇಲೆ ಯಾರು ಕಾಲೇಜ್ ಸ್ಟೋರಿ ಮಾಡಿದ್ರು ಕಾಲೇಜ್ ಪ್ರೇಮಲೋಕ ಮಾಡ್ತಿದ್ದಾರೆ ಅಂತಲೇ ಅನ್ಸೋದು. ಸಹಜವಾಗಿ ಅಷ್ಟು ದೊಡ್ಡ ಸಕ್ಸಸ್ ಆಗಿರೋ ಸಿನಿಮಾಗಳು ಮುಂದೆ ಅದೇ ಊರಿನ ಒಂದು ಕಲ್ಚರಲ್ ಅಂತ ಅನ್ಸೋದ್ರಿಂದ ನಿಮ್ಗೆ ಅನ್ಸಿರೋದು ಸಹಜ. ಆದರೆ ಇದು ಬೇರೆದೇ ಕತೆ. ಕಂಬಳ ಅನ್ನುವ ಒಂದು ಪ್ರಪಂಚದಲ್ಲಿ ನಡೆಯುವ ಅದರ ಹಿಂದು ಮುಂದಿನ ಸನ್ನಿವೇಶಗಳು ಕರಾವಳಿ ಅಂತನೋ ಊರಲ್ಲಿ ನಡೆಯೋ ಒಂದು ಕತೆ. ಕಂಬಳ ಅನ್ನೋ ಒಂದು ಪ್ರಪಂಚನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಅನ್ನೋದು ಬಿಟ್ಟರೆ ಬೇರೆ ಯಾವ ಸಿಮಿಲಾರಿಟೀಸು ಇಲ್ಲ. ಸೊ ನನಗೆ ಕ್ಲಾರಿಟಿ ಇದೆ ಆ ವಿಚಾರದಲ್ಲಿ. ಓಕೆ ಸರ್, ಒಳ್ಳೆಯದಾಗಿ. ಊರ ಹೆಸರು ಬೇರೆ ಬೇರೆ ಇರುತ್ತೆ. ಆಗಲೇ ಹೇಳಿದಾಗೆ ಸಮುದ್ರ ಮತ್ತು ನದಿಯ ಅಕ್ಕಪಕ್ಕದ ಜನವಸತಿ ಇರುವ ಪ್ರದೇಶವೇ ಕರಾವಳಿ. ಸೊ ನದಿ ನೀರಿನ ಹಿನ್ನೆಲೆ ಇರಬಹುದು ಅಥವಾ ಸಮುದ್ರದ ಹಿನ್ನೆಲೆ ಇರಬಹುದು. ಆ ಊರಿನ ಸುತ್ತಮುತ್ತ ನಡೆಯುವ ಕತೆ. ಸರ್, ನಿಮಗೆ ನಾವು ಹಾಸನಿಂದ ಧರ್ಮಸ್ಥಳ ಘಾಟ್ ಕೆಳಗಡೆ ಇಳಿದ್ರೆ ಮಂಗಳೂರು, ಗುಂಡ್ಯ ಮಂಗಳೂರು ಶುರುವಾಗುತ್ತೆ. ಆ ಮಂಗಳೂರಿಂದ ಹಿಡಿದು ಭಟ್ಕಳ ಸಿಗೋವರೆಗೂ ನಿಮ್ಗೆಲ್ಲ ಇಲ್ಲಿರೋ 120-150 ಊರುಗಳೆಲ್ಲವೂ ಕರಾವಳಿ. ಮಂಗಳೂರು, ಉಡುಪಿ, ಬ್ರಹ್ಮಾವರ, ಕುಂದಾಪುರ, ಶಿರೂರು, ಅಲ್ಲಿ ಭಟ್ಕಳದವರೆಗೂ ಅದರ ಅಕ್ಕಪಕ್ಕ ಇರುವ 100 ಹಳ್ಳಿಗಳು, ಅದರ ಅಕ್ಕಪಕ್ಕ ಇರುವ 4-5 ತಾಲೂಕುಗಳು, ಅವೆಲ್ಲವೂ ಕರಾವಳಿಯೇ. ಸೊ ಆ ಕರಾವಳಿ ಇಡೀ ರೀಸನ್ ಅಲ್ಲಿ ನಡೆಯೋ ಕತೆ. ಆ ರೀಸನ್ನ ಕರಾವಳಿ ಅಂತ ಕರೀತಾರೆ. ಈಗ ತೀರ್ಥಹಳ್ಳಿ, ಶಿವಮೊಗ್ಗ, ಜೋಗ, ಸಾಗರನ ಹೇಗೆ ಮಲೆನಾಡು ಅಂತ ಕರೀತಾರೋ ಅದೇ ತರ ಈ ಊರನ್ನ ಕರಾವಳಿ ಅಂತ ಕರೀತಾರೆ. ಆ ರೀಸನ್ ಅಲ್ಲಿ ನಡೆಯೋ ಕತೆ. ಗುರು ಸರ್, ಇಲ್ಲಿ ಏನಂದ್ರೆ ಪ್ರಾಣಿಗಳನ್ನ ಸಿನಿಮಾದಲ್ಲಿ ಬಳಸೋದು ತುಂಬಾ ಕಷ್ಟ ಅಂತ ತುಂಬಾ ಡೈರೆಕ್ಟರ್ ಹೇಳ್ತಾ ಇರ್ತಾರೆ. ಆ ಪರ್ಮಿಷನ್ ಸಿಗದೆ ಕಷ್ಟ, ಯೂಸ್ ಮಾಡಕ್ ಕೊಡೋದೇ ಇಲ್ಲ ಅಂತ. ನಿಮಗೆ ಹೆಂಗೆ ಅದು ಸಾಧ್ಯ ಆಯಿತು? ಪರ್ಮಿಷನ್ ತಗೊಳೋದಾಗ್ಲಿ, ಅದನ್ನ ಬಳಸ್ಕೊಳೋದಾಗ್ಲಿ ಹೆಂಗೆ ಸಾಧ್ಯ ಆಯಿತು ಅಂತ ರಿಯಲ್ ಆಗಿ ಯೂಸ್ ಮಾಡಿದ್ದೀರಾ? ಒಂದು ನೀವು ಹೇಳ್ದಾಗೆ ಕಷ್ಟ, ಅದನ್ನ ಒಪ್ಕೋತೀನಿ. ಆದರೆ ಅದನ್ನ ಒಂದಷ್ಟು ತಯಾರಿಯ ಜೊತೆಗೆ ಎಲ್ಲ TM ಕೋಆರ್ಡಿನೇಷನ್ ಇದ್ದರೆ, ಒಂದಷ್ಟು ಒಳ್ಳೆ ತಯಾರಿ ಇದ್ದರೆ, ಪ್ರಿಪ್ರೇಷನ್ ಚೆನ್ನಾಗಿದ್ದರೆ ಅವೆಲ್ಲವನ್ನು ನಾವು ಅಂದ್ಕೊಂಡಂಗೆ ಮಾಡಬಹುದು. ಜೊತೆಗೆ ಸೇಫ್ಟಿಯ ಜೊತೆಗೆ ಓಡಿಸೋದೇನಿರ್ಬೋದು ಅಥವಾ ಜೊತೆಗೆ ಓಡೋರು ಏನಿದ್ದಾರೆ ಅವರೆಲ್ಲರದ್ದು ಒಂದು ಪ್ರಿಪ್ರೇಷನ್ ಬೇಕಾಗುತ್ತೆ. ಎಲ್ರದ್ದು ಒಂದು ಗುಡ್ ನಿಮ್ಗೆ ಕಾಣಿಸುತ್ತೆ. ಒಂದು ನಾರ್ಮಲ್ ಆಗಿ ಹೋಗಿ ಶೂಟಿಂಗ್ ಮಾಡಿರೋದಕ್ಕೂ ಒಂದು ಪ್ರಿಪ್ರೇಷನ್ ಜೊತೆ ಶೂಟ್ ಮಾಡಿರೋದಕ್ಕೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆ ಥರದ್ದೊಂದು ಡಿಫ್ರೆನ್ಸ್ ನಿಮಗೆ ಕಾಣಿಸುತ್ತೆ. ಆಮೇಲೆ ಕೇಸರಿ ಶಾಲ್ ಬಗ್ಗೆ ಹೇಳಿದ್ರು. ಇದು ಕರಾವಳಿಯ ಒಂದು ಸಂಸ್ಕೃತಿ. ಅದು ಬಿಟ್ಟರೆ ಅದಕ್ಕೆ ಬೇರೆ ಯಾವುದೇ ಅಕ್ಕಪಕ್ಕದ ಬಣ್ಣ ಇಲ್ಲ. ಸೊ ಆ ಬಣ್ಣನ ಜೊತೆ ನಾವು ಕನ್ಫ್ಯೂಸ್ ಆಗೋದು ಬೇಡ. ಥ್ಯಾಂಕ್ ಯು ಸರ್. ಚಾರ್ಲಿ ಸಿನಿಮಾ ಮಾಡಿದಾಗ ಅವ್ರ ಟೀಮ್ ಅವ್ರು ಹೇಳಿದ್ರು, ಅಂದರೆ ಒಬ್ಬ ಹೀರೋ, ಒಬ್ಬ ಸ್ಟಾರ್ನ ಹೆಂಗೆ ನೋಡ್ಕೊತೀವಿ ಆ ಥರ ನೋಡ್ಕೊಬೇಕಾಗುತ್ತೆ ಪ್ರಾಣಿಗಳನ್ನ ಅಂತ. ಯಾಕೆಂದ್ರೆ ಹಂಗಿದ್ರೇನೆ ಪರ್ಮಿಷನ್ ಕೊಡೋದಂತ. ನೀವು ಇದನ್ನ ಹೆಂಗ್ ನೋಡ್ಕೊಂಡ್ರಿ ಅಂತ. ಅವರು ಸಪ್ರೇಟ್ ಕ್ಯಾರವ್ಯಾನ್ ಏನೋ ಮಾಡಿದ್ರಿ ಅಂತ ಏನೋ ಹೇಳಿದ್ರು. ಸೊ ಇವಾಗ ಇದಕ್ಕೊಂದು ಕ್ಯಾರವ್ಯಾನ್ ಮಾಡ್ಸೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸ್ವಲ್ಪ ಟೈಮ್ ಕೊಡಿ. ಇಲ್ಲ, ಆ ಥರದ್ದು ಏನಿಲ್ಲ. ಅವರು ನೀವು ಯಾವ್ದು ಹೇಳಿದ್ರಿ ಎಕ್ಸಾಂಪಲ್ ಸಿನಿಮಾ, ನಾಯಿ ನೋಡ್ಕೊಳ್ಳೋದಕ್ಕೆ ಒಂದು ಕಲ್ಚರು. ಇದು ನಾವು ನೋಡ್ಕೋತಾ ಇಲ್ಲ. ನಾವೇ ಆ ಝೋನ್ಗೆ ಇಳಿತಾ ಇದ್ದೀವಿ, ನಾವೇ ಕೆಸರುಗದ್ದೆ ಇಳಿತಾ ಇದೀವಿ, ನಾವೇ ಅದೆಲ್ಲಿರುತ್ತೆ ಅಲ್ಲೇ ಕೆಲಸ ಮಾಡ್ತಾ ಇದೀವಿ. ಸೊ 2 ದಾರಿ ಇದೆ. ಒಂದು, ನಾವು ಅವ್ರ ರೂಟ್ಗೆ ಹೋಗೋದು, ಇಲ್ಲ ನಮ್ಮನ್ನ ಅವ್ರ ರೂಟ್ಗೆ ಕರ್ಕೊಳ್ಳೋದು. ನಾಯಿನ ಈಸಿಯಾಗಿ ಕರ್ಕೋಬಹುದು, ಕೋಣನ್ ಕರ್ಕೊಳಕ್ಕಾಗಲ್ಲ. ಹಂಗಾಗಿ ನಾವೇ ಅದ್ರ ಕಡೆ ಹೋಗ್ತಾ ಇದೀವಿ. ಈಗ ನಾವೇ ಅದು ನೋಡ್ಕೊಂಡು ಹೋಗ್ತಾ ಇದೀವಿ. ಪ್ರಜ್ವಲ್ ಸರ್ಗೆ ಈ ಪ್ರಶ್ನೆ ಆಕ್ಚುಲಿ ಸರ್, ಇವಾಗ ಕರಾವಳಿ ಭಾಗದ ಯುವಕರಾಗಿ ನೀವು ಕಾಣಿಸ್ಕೊಳ್ತಿದ್ದೀರಾ ಈ ಸಿನಿಮಾದಲ್ಲಿ. ಆಲ್ರೆಡಿ ಈಗ ರಕ್ಷಿತ್ ಶೆಟ್ಟಿ ಅವರು ಮತ್ತು ರಿಷಬ್ ಶೆಟ್ಟಿ ಅವರು ಒಂದು ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡಿದ್ದಾರೆ. ಅಂದರೆ ಇಟ್ ಈಸ್ ನಾಟ್ ಓನ್ಲಿ ಅಬೌಟ್ ದ ಸ್ಲ್ಯಾಂಗ್ ಆರ್ ಸಮಥಿಂಗ್. ಅಂದರೆ ಆಂಗಿಕ ಅಭಿನಯ ಆಗಿರ್ಬೋದು, ಅಲ್ಲಿ ಮಾತಾಡೋ ರೀತಿ, ನಡ್ಕೊಳ್ಳೋಂಥ ರೀತಿ, ಪ್ರತಿಯೊಂದು ಕೂಡ ಮ್ಯಾಟ್ರ್ ಆಗುತ್ತೆ ಆ್ಯಕ್ಚುಲಿ. ನೀವು ಆ ಕಡೆಯವರು ಆಗಿಲ್ಲದೆ ಇರೋದ್ರಿಂದ ಸೊ ಅದರ ಕುರಿತಾಗಿ ಎಷ್ಟೆಲ್ಲ ಪ್ರಿಪರೇಷನ್ಸ್ ಮಾಡಿದ್ದೀರಾ ನೀವು?
ಬೇಕು. ಡೈಲೆಕ್ಟ್ ಆಗ್ಬೋದು, ನೀವು ಹೇಳಿದಾಗೆ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಅವ್ರು ಹಾಕೊಳ್ಳುವಂಥ ಬಟ್ಟೆ ಆಗಿರ್ಬೋದು. ಅದಲ್ಲದೆ ಪ್ರಾಣಿಗಳ ಜೊತೆ ಬೆಳೆದಿರುವಂಥ ಒಬ್ಬ ಹುಡುಗ, ಚಿಕ್ಕ ವಯಸ್ಸಿಂದ ಪ್ರಾಣಿಗಳ ಜೊತೆ ಬೆಳೆದಿರುವಂಥ ಒಬ್ಬ ಹುಡುಗ ಎಷ್ಟು ಕಂಫರ್ಟಬಲ್ ಆಗಿರ್ತಾನೆ ಪ್ರಾಣಿಗಳ ಜೊತೆ, ಇವೆಲ್ಲದಕ್ಕೂ ಪರಿಶ್ರಮ ಬೇಕು. ಇದಕ್ಕೆ ಮುಂಚೆ ಉತ್ತರ ಕರ್ನಾಟಕ ಭಾಗದ ಪಾತ್ರಗಳನ್ನ ಮಾಡಿದ್ದೀನಿ, ಚೌಕಾಲಾಗಲಿ ಅದಾಗಲಿ, ಅಲ್ಲೇ ಬೇರೆ ರೀತಿ ಇರುತ್ತೆ ಅವ್ರ ಭಾಷೆ ಆಗಲಿ ಅವ್ರ ಬಾಡಿ ಲ್ಯಾಂಗ್ವೇಜ್. ಸೊ ಅಲ್ಲಿ ಮಾಡಿ ಗೆದ್ದಿದ್ದೀನಿ. ಖಂಡಿತವಾಗ್ಲೂ ಇಲ್ಲೂ ಆ ಪರಿಶ್ರಮ ಆಗ್ತೀನಿ, ಗೆಲ್ಲೋ ಸಾಧ್ಯತೆ ಇದೆ. ಸರ್, ಇದೊಂದು ಪ್ರಶ್ನೆ. ಕಂಬಳದ ಕುರಿತಾದ ಕಥೆ ಈ ಸಿನಿಮಾದಲ್ಲಿ ಇರುತ್ತೆ ಅಂತ ನಿರ್ದೇಶಕರು ಹೇಳಿದ್ರು. ಸೊ ನೀವು ಕಂಬಳದ ಕಣದಲ್ಲಿ ಕೋಣನ ಓಡಿಸ್ತೀರಾ, ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ? ಸಿನಿಮಾಲ್ ಗೊತ್ತಾಗುತ್ತೆ. ಆಡಿಸ್ತಾ ಬಟ್ ಇಲ್ಲ, ನನಗೆ ಸ್ನೇಹಿತ ಆಗ್ಬಿಟ್ಟಿದ್ದಾನೆ ಈಗ ಸೋಮನಾಥ. ಒಂದು ರಿದಮ್ ಸೆಟ್ ಮಾಡ್ಕೊಂಡ್ವಿ, ಅದು ಹೇಗಾಯ್ತು ಗೊತ್ತಿಲ್ಲ. ಅವನ ಮೇಲೆ ಕೂತಾಗ 4 ಸತಿ ತಟ್ಟಿದ್ದೆ ನಾನು, ಓ ಓ ಓ ಅಂತ. ಸೊ ನಾನು ಬಂದು ಅದನ್ನ 4 ಸತಿ ಮಾಡಿದ್ರೆ ಅವ್ನಿಗೆ ಗೊತ್ತಿತ್ತು, ಇವನೇ ಬಂದಿರ, ನನ್ನ ಫ್ರೆಂಡ್ ಪ್ರಜ್ವಲ್ ಬಂದಿದ್ದಾನೆ ಕೂತಿದ್ದಾನೆ ನನ್ನ ಮೇಲೆ ಅಂತ. ಸೊ ಆ ರಿದಮ್ ಸೆಟ್ ಮಾಡ್ಕೊಂಡಿದ್ದೀವಿ. ಪ್ರಾಣಿಗಳ ಜೊತೆ ಏನಿಲ್ಲ, ನಾವೊಂದು ಸಂಬಂಧ ಮಾಡ್ಕೊಬೇಕು ಜೊತೆ. ಸೊ ಹಂಗಿದ್ದಾಗ ಖಂಡಿತವಾಗ್ಲೂ ಆಗುತ್ತೆ. ಟೀಸರಲ್ಲಿ ಸಾಥ್ ಕೊಟ್ಟಿದ್ದಾನೆ, ಖಂಡಿತವಾಗ್ಲೂ ಇಡೀ ಸಿನಿಮಾ ಸಾಥ್ ಅನ್ನೋ ನಂಬಿಕೆ ಇದೆ. ಅವನಿಗೆ ಪೂರಿ ಬಾಳೆಹಣ್ಣು ಎಲ್ಲ ಕೊಡಬೇಕು. ಬಟ್ ನಾನು ಅವನಿಗೆ ಸದ್ಯಕ್ಕೆ ನಾನೇನು ತಿನ್ನಿಸ್ಲಿಲ್ಲ. ಒಂದು ರಿದಮ್ ಸೆಟ್ ಮಾಡ್ಕೊಂಡಿದ್ದೀವಿ ಇಬ್ರು. ನಾನು ಜಾಸ್ತಿ ಪಳಗಿಲ್ಲ ಅಂದ್ರು ತಂದೆ ಚಿಕ್ಕ ವಯಸ್ಸಿಂದಾನೇ ಹಸು ಕರುಗಳ ಜೊತೆ ಬೆಳೆದಿದ್ದಾರೆ, ಆ ರಕ್ತ ಇಲ್ಲಿದೆ. ಸೊ ಆ ಸಂಬಂಧ ಹಾಗೆ ಸೆಟ್ ಆಗೋಯ್ತು. ಇಲ್ಲ, ಇದು ಟೀಸರ್ ಒಟ್ಟಾರೆ ಹೇಳಕ್ ಹೊರಟಿದ್ದ ವಿಷಯ ಏನು ಅಂತಂದ್ರೆ, ಒಂದು ಕತೆ ಶುರು ಆಗ್ತಿದೆ ಅಂತ. ಒಂದ್ ಕಡೆ ಎಲ್ಲೋ ಒಬ್ಬ ಹುಡುಗ ಹುಟ್ಟುತ್ತಾನೆ, ಒಂದ್ ಕಡೆ ಒಂದು ಕೋಣ ಹುಟ್ಟುತ್ತೆ. ಅವರಿಬ್ರು ಆಕಸ್ಮಿಕವಾಗಿ ಜೊತೆ ಆದ್ರೆ ಒಂದು ಟ್ರಾವೆಲ್ ಶುರುವಾಗುತ್ತೆ. ಆ ಟ್ರಾವೆಲ್ಲು ಒಂದು ನಿಗೂಢವಾದ ಪ್ರಪಂಚದ ತರ ಕಾಣಿಸುತ್ತೆ ಅಂತ ಒಟ್ಟಾರೆ ಟೀಸರ್ ಅಲ್ಲಿ ಹೇಳಕೊಟ್ಟಿರೋ ವಿಷಯ. ನಮ್ಮ ಕತೆನೂ ಎಕ್ಸಾಕ್ಟ್ಲಿ ಅದೇ ಪಾಯಿಂಟ್ ಇಂದಾನೆ ಶುರುವಾಗುತ್ತೆ. ಯಾವುದೋ ಒಂದು ಊರಲ್ಲಿ ಹುಟ್ಟೋ ಒಬ್ಬ ಹುಡುಗ, ಯಾವುದೋ ಒಂದು ಊರಲ್ಲಿ ಹುಟ್ಟೋ ಒಂದು ಕೋಣ ಆಕಸ್ಮಿಕವಾಗಿ ಪರಿಚಯ ಆಗಿ ಸ್ನೇಹಿತರಾಗ್ತಾರ. ಆದ್ರೆ ಅವ್ರ ಜರ್ನಿ ಶುರುವಾಗುತ್ತಾ, ಜರ್ನಿ ಶುರುವಾದ್ರೆ ಎಲ್ಲಿವರೆಗೂ ಟ್ರಾವೆಲ್ ಆಗುತ್ತೆ, ಆ ಜರ್ನಿ ಯಾವ ತರ ಟ್ರಾವೆಲ್ ಆಗುತ್ತೆ ಅಂತ ಅನ್ನೋದೇ ನಮ್ಮ ಕತೆ. ಸೊ ಹಾಗಾಗಿ ಸೋಮನಾಥನ ಕತೆ ಶುರುವಾಗೋ ಜಾಗದಲ್ಲಿ ಮಾತ್ರ ಇರುತ್ತೆ. ಅದು ಕುಲ್ಕುಂದ ಅಂತ ಒಂದು ಊರಿನ ಹೆಸರು, ಸುಬ್ರಹ್ಮಣ್ಯದ ಹತ್ರ ಒಂದು ಊರಿದೆ. ಅಲ್ಲಿ ವಿಶ್ವವಿಖ್ಯಾತ ಒಂದು ಜಾನುವಾರು ಜಾತ್ರೆ ಆಗುತ್ತೆ. ಈಗ ಫಾರ್ ವೇರಿಯಸ್ ರೀಸನ್ಸ್ ದೇ ಹ್ಯಾವ್ ಸ್ಟಾಪ್ಡ್ ಇಟ್. ಬಟ್ ತುಂಬಾ ವರ್ಷಗಳ ಕಾಲ ತಾರಕಾಸುರ ಅನ್ನೋ ರಾಕ್ಷಸನ್ನ ಕೊಂದು ಸುಬ್ರಹ್ಮಣ್ಯ ಆ ಜಾಗನ ಹಸುವಿನ ಸಗಣಿಯಿಂದ ತೊಳಿತಾನೆ ಅಂತ ಅನ್ನೋದು ಪುರಾಣ. ಸೊ ಅದಾದ್ಮೇಲೆ ಕುಲ್ಕುಂದದ ಜಾತ್ರೆ ಆದ್ಮೇಲೆ ಕರಾವಳಿಯ ಕೃಷಿ ಚಟುವಟಿಕೆ ಶುರುವಾಗುತ್ತೆ ಅಂತ ಅನ್ನೋದು ಸಿಂಬಾಲಿಕಲಿ ಶುರುವಾಗುತ್ತೆ. ಸೊ ಆ ತರದ್ ಒಂದು ಊರಲ್ಲಿ ಇರ್ತಾನೆ ಅವನು. ಅಂದ್ರೆ ಇಡೀ ಕರಾವಳಿಗೆ ಅವರು ಕಂಬಳದ ಕೋಣಗಳನ್ನ ಕಳಿಸ್ತಾರೆ, ಕೊಟ್ಟು ಕಳಿಸ್ತಾರೆ, ಬೆಳೆಸ್ತಾರೆ ಅಂತನೋ ಒಂದು ಜಾಗದಿಂದ ಶುರುವಾಗುತ್ತೆ ಕತೆ. ಸೊ ಹಾಗಾಗಿ ಅದು ಕತೆ ಶುರುವಾಗೋ ಜಾಗದಲ್ಲಿ ಮಾತ್ರ ಇರುತ್ತೆ, ಜರ್ನಿ ಜೊತೆ ಕಂಟಿನ್ಯೂ ಆಗಲ್ಲ. ಜರ್ನಿ ಧನಂಜಯನ ಪಾತ್ರದ ಟ್ರಾವೆಲ್ ಶುರುವಾಗೋದ್ರ ಮುಖಾಂತರ ಜರ್ನಿ ಶುರುವಾಗುತ್ತೆ. ಪತ್ರಕರ್ತರಲ್ಲಿ ಒಂದು ವಿನಂತಿ, ಸಿನಿಮಾ ತಂಡದ ಜೊತೆಯಲ್ಲಿ ನಮ್ಮ ಅಭಿಮಾನಿಗಳಿಗಾಗಲಿ ಜನರಿಗಾಗಲಿ ತಲುಪಿಸುವಂಥ ಕೆಲಸದಲ್ಲಿ ತಾವು ಯಾವಾಗಲೂ ದೊಡ್ಡ ಪಾತ್ರ ವಹಿಸಿದ್ದೀರಾ. ಈ ಕೋಣನ ಇಲ್ಲಿ ತರಿಸಿರೋದು ಏನಕ್ಕೆ ಅಂದರೆ, ಈ ಚಿತ್ರತಂಡ ಅದನ್ನು ಉಪಯೋಗಿಸೋದ್ರಲ್ಲಿ ಎಷ್ಟು ಕಷ್ಟ ಇದೆ ಸುಖ ಇದೆ ಅನ್ನೋದು ತಿಳ್ಕೊಳ್ಳೋದಕ್ಕೆ ತಾವೆಲ್ಲರೂ ಒಂದ್ಸಲಿ ಅದ್ರ ಮೇಲೆ ಕುತ್ಕೊಂಡಾಗ ಅದರ ಅನುಭವ ಆಗ್ತದೆ. ಅದನ್ನು ನೀವು ಬರೆದಾಗ ಜನರಿಗೂ ಕೂಡ ಅದರ ಒಂದು ಅನುಭವ ನಿಮ್ಮಿಂದ ಬರಲಿ ಅನ್ನೋದು. ಈಗ ನನ್ನ ಸ್ನೇಹಿತರು ಯಾರ್ಯಾರು ಪ್ರಶ್ನೆ ಕೇಳಿದರೆ ಅವರೆಲ್ಲರೂ ಅದ್ರ ಮೇಲೆ ಕೂರಿಸ್ತಾ ಇದೀವಿ. ಆಮೇಲೆ ಇನ್ನೊಂದು ಮುಖ್ಯವಾಗಿ ನಾನೊಂದಷ್ಟು ಜನಕ್ಕೆ ಥ್ಯಾಂಕ್ಸ್ ಹೇಳ್ಬೇಕಿದೆ. ನನ್ನ ಇಡೀ ತಂಡ ಹಗಲು ರಾತ್ರಿ ಅಂತಂದೆ ನನ್ನ ಜೊತೆಗಿದೆ. ನನ್ನ ಡೈರೆಕ್ಷನ್ ಟೀಮ್ ರವಿ, ಅಪ್ಪು, ಗಗನ್, ಸಚಿನ್ ಎಲ್ಲ ಹುಡುಗರು. ಆಮೇಲೆ ನನ್ನ ನಿರ್ಮಾಣ ತಂಡ ಸಿದ್ದೇಶ್ವರ್ ಇರ್ಬೋದು, ದೇವು ಇರ್ಬೋದು, ಪುಟ್ಟಪ್ಪ ಅವ್ರು ಇರ್ಬೋದು, ತುಂಬಾ ಜನ. ಒಂದು ಸಿನಿಮಾ ಅಂತಂದ್ರೆ ಸ್ಪೆಷಲಿ ಒಂದು ಅದರಲ್ಲೂ ಈ ತರದ್ದು ಒಂದು ಎಕ್ಸ್ಟ್ರಾರ್ಡಿನರಿ ಹಾರ್ಡ್ ವರ್ಕ್ ಪ್ರಿಪರೇಷನ್ ಕೇಳೋ ಒಂದು ಆನಿಮಲ್ ಜೊತೆಗಿನ ಸಿನಿಮಾ ಆಗಿರೋದ್ರಿಂದ
ಸಿಕ್ಕಾಪಟ್ಟೆ ಟೈಮ್ ತಗೋತಾ ಇದೆ, ಸಿಕ್ಕಾಪಟ್ಟೆ ಅವರು ಅವ್ರ ಎಫರ್ಟ್ ಹಾಕಿ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ರಿಗೂ ನನ್ನ ಆತ್ಮೀಯ ಗೆಳೆಯ ಎಡಗೈ ಅಪಘಾತಕ್ಕೆ ಕಾರಣ ಸಿನಿಮಾ ನಿರ್ದೇಶಕ ಸಮರ್ಥ್ ಕಡ್ಕೋಳ್ ಅವರು ವಿ ಜಾಯಿಂಟ್ಲಿ ಪ್ರೊಡ್ಯೂಸ್ ಎಡಗೈ ಅಪಘಾತಕ್ಕೆ ಕಾರಣ, ಅವರು ಕೂಡ ಈ ಜರ್ನಿಲಿ ನಮ್ಮ ಜೊತೆಗಿದ್ದಾರೆ. ಸೊ ಫಾರ್ ಆಲ್ ದೇರ್ ಹಾರ್ಡ್ ವರ್ಕ್ ಎಫರ್ಟ್, ಅವರೆಲ್ಲರ ಶ್ರಮಕ್ಕೆ ನಾನು ಥ್ಯಾಂಕ್ಸ್ ಹೇಳಲೇಬೇಕಿದೆ. ನನ್ನ ಸ್ನೇಹಿತರು ದುಬೈಯಿಂದ ಬಂದಿದ್ದಾರೆ, ಶಿಥಿಲ್ ಇರ್ಬೋದು, ವಿನೋದ್ ಇರ್ಬೋದು, ಪ್ರಸನ್ನ ಇದ್ದಾರೆ, ಕಿಶೋರ್ ಇದ್ದಾರೆ, ತುಂಬಾ ಜನ ಈ ಸಿನಿಮಾಗೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಅವರೆಲ್ಲರ ಎಫರ್ಟ್ ಡೇ ಬೈ ಡೇ ಅವ್ರು ಏನು ಎಫರ್ಟ್ ಹಾಕ್ತಾ ಇದ್ದಾರೆ, ಆ ಫೈನಲ್ ಎಫರ್ಟ್ ನಮ್ಗೆ ಒಳ್ಳೆ ಸಿನಿಮಾ ಆಗೋದಕ್ಕೆ ಒಂದು ರೀಸನ್ ಆಗ್ತಿದೆ. ಸೊ ಅವರೆಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ನನ್ನ ಇಡೀ ತಂಡ ಅಪ್ಪಿತಪ್ಪಿ ಬಾಯಿ ತಪ್ಪಿನಿಂದ ಯಾರ್ದಾದ್ರೂ ಹೆಸರು ಬಿಟ್ಟೋಗಿದ್ರೆ ಕ್ಷಮೆ ಇರಲಿ. ನನ್ನ ಇಡೀ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಪ್ರೆಸ್ ಮೀಟ್ ಮಾಡಿದಾಗ ಇದು ಇನ್ನೊಂದಷ್ಟು ಕ್ಯೂರಿಯಸ್ ಕ್ವಶನ್ಗಳು ಕೇಳೋ ಥರ ಕಂಟೆಂಟ್ ಜೊತೆಗೆ ಬರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೊತೆಗೆ ನನ್ನ PR ತಂಡ ಪಿಂಕ್ ಟಿಕೆಟ್ಸ್ ನನ್ನ ಜೊತೆಗಿದ್ದಾರೆ ಫ್ರಮ್ ಮೈ ಜರ್ನಿ. ತುಂಬ ವರ್ಷದ ಸ್ನೇಹಿತರು ಕೂಡ. ಅವರು ಇಡೀ ಅವ್ರದ್ದೊಂದು ಹೊಸ ವೆಂಚರ್, ಹೊಸ ಸ್ಟಾರ್ಟ್ಅಪ್ ಮಾಡಿದ್ದಾರೆ ಪಿಂಕ್ ಟಿಕೆಟ್ಸ್ ಅಂತ. ಅವ್ರ ಎಫರ್ಟಿಂದನೇ ನೀವು ಇಷ್ಟು ಜನ ಇಲ್ಲಿ ಸೇರಿದ್ದೀರಾ ಅಂತ ಅನ್ಕೋತೀನಿ. ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸಮೀರಾ ಜೊತೆಗಿದ್ದಾರೆ, ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಮದುವೆ ಆಗೋ ಹುಡುಗಿ ಮೀನಲ್, ಅವಳು ಜೊತೆಗೆ ಬಂದಿಯಾಳೆ. ಶೀಸ್ ಪ್ರಿಪೇರಿಂಗ್ ಫಾರ್ ಅವರ್ UPSC. ಅವ್ರ ಸಿನಿಮಾಗೂ ಅವ್ರಿಗೂ ಸಂಬಂಧ ಇಲ್ಲ, ಬಟ್ ಅವ್ರ ಜೊತೆಗಿದ್ದಾರೆ. ಥ್ಯಾಂಕ್ ಯು ಎವ್ರಿ ಒನ್. ರಾಗಿಣಿ ಅವ್ರು ಬಂದಿದ್ದಾರೆ, ಪ್ರಣಾಮ್ ಬಂದಿದ್ದಾರೆ. ನಿಮ್ಮೆಲ್ಲ ಸಪೋರ್ಟ್ಗೆ, ನಿಮ್ಮೆಲ್ಲ ಎಫರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಈ ಟೀಸರ್ಗಿಂತ ಇನ್ನೊಂದೇನೋ ಇದೆ ಅನ್ನೋ ಜೊತೆ ಕಂಟೆಂಟ್ ಜೊತೆ ವಾಪಸ್ ಬರ್ತೀವಿ. ಥ್ಯಾಂಕ್ ಯು ಎವ್ರಿಬಡಿ, ಥ್ಯಾಂಕ್ ಯು ಸೋ ಮಚ್. ವಿನು ಈವೆಂಟ್ಸ್ ವಿನು ಮಾಡಿದ್ದಾರೆ, ಈವೆಂಟ್ಸ್ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ವಿನು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಮುಂದಿನ ಕಂಟೆಂಟ್ಗೋಸ್ಕರ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಆ್ಯಂಡ್ ಚಿತ್ರೀಕರಣ ಸುಂದರವಾಗಿ ಸುಗಮವಾಗಲಿ ಸಾಗಲಿ ಅಂತ ನಾವೆಲ್ಲರೂ ವಿಶ್ವಾಸನ ತಿಳಿಸ್ತಾ, ಇದೀಗೊಂದು ಗ್ರೂಪ್ ಫೋಟೋ ಇರುತ್ತೆ. ಕಲಾವಿದರು, ಟೆಕ್ನಿಷಿಯನ್ಸ್ ಯಾರೆಲ್ಲ ಇದ್ದೀರಾ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಚಿತ್ರದಲ್ಲಿ ನಮ್ಮ ಮಾಧ್ಯಮ ಮಿತ್ರರು ಇರ್ಬೋದು ಅಥವಾ ಯಾರೆಲ್ಲ ಬಂದಿದ್ದೀರಾ, ನಿಮಗೆ ನಮ್ಮ ಸೋಮನಾಥನ ಜೊತೆ ಫೋಟೋ ಬೇಕು ಅಂದರೆ ನಮ್ಮ ಟೀಮ್ ಕಡೆಯಿಂದಲೇ ಒಂದು ಬ್ಯೂಟಿಫುಲ್ ಆದಂಥ ಫೋಟೋ ಕ್ಲಿಕ್ ಮಾಡಿ ಕೊಡ್ತಾರೆ. ಆಮೇಲೆ ನಮ್ಮ ಪಿಂಕ್ ಟಿಕೆಟ್ಸ್ PR ಅಥವಾ ತಂಡದವರು ಯಾರಾದರೂ ನಿಮಗೆ ಆ ಫೋಟೋಸನ್ನು ಕಳಿಸ್ಕೊಡ್ತಾರೆ. ಆದರೆ ಸೋಮನಾಥನ್ ಜೊತೆ ಸ್ವಲ್ಪ ಆರಾಮ್ಸೆ ಇರಿ. ಅಪ್ಪ, ನಮ್ಮ ಡೈರೆಕ್ಷನ್ ಟೀಮ್ ಬರಬೇಕು ಫೋಟೋಗೆ. ಪ್ರೊಡಕ್ಷನ್ ಟೀಮ್ ದೇವು, ಸಿದ್ದೇಶ್ ಸರ್ ಎಲ್ಲ ಬನ್ನಿ. ಪುಟ್ಟಪ್ಪ ಎಲ್ಲ ಬನ್ನಿ. ಅಂಕುಶ್, ಅಪ್ಪು, ಗಣೇಶ್ ಎಲ್ಲ ಬರಬೇಕು. ಗ್ರೂಪ್ ಫೋಟೋಗೆ ಬನ್ನಿ ಎಲ್ಲ ಪ್ಲೀಸ್. ಕರಾವಳಿಯ ಚಿತ್ರತಂಡ ಎಲ್ಲ ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಟೆಕ್ನಿಷಿಯನ್ಸ್ ಆ್ಯಂಡ್ ಆರ್ಟಿಸ್ಟ್ಗಳು ಯಾರೆಲ್ಲ ಇದ್ದೀರಾ ದಯಮಾಡಿ ವೇದಿಕೆ ಮೇಲೆ ಬರಬೇಕು.